ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಮತ್ತೊಮ್ಮೆ ಆದ್ವಾ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಟೈಮ್, ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್ ಪಾರ್ಟ್ 2 ವಿಡಿಯೋನ ನೋಡೋಣ. ಓಕೆ, ಯಾರೆಲ್ಲ ಪಾರ್ಟ್ 1 ವಿಡಿಯೋ ನೋಡಿಲ್ವೋ ಓಕೆ ಅವರು ಲಾಸ್ಟ್ ನೀವು ಪ್ರೀವಿಯಸ್ಸಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪ್ಲೇ ಲಿಸ್ಟಲ್ಲಿ ಅವೈಲೇಬಲ್ ಇದೆ. ಸೊ ಪ್ಲೀಸ್ ಟು ವಾಚ್ ದೇ ಸೊ ದಟ್ ನಿಮಗೆ ಪಾರ್ಟ್ 1 ನೋಡಿದಾಗ ಯು ವಿಲ್ ಗೆಟ್ ಟು ನೋ ದ ವಾಟ್ ಆರ್ ಆಲ್ ದ ಫಾರ್ಮುಲಾಸ್, ವಾಟ್ ಆರ್ ಆಲ್ ದ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಎಲ್ಲ ಯಾವುದಿರುತ್ತೋ ಅದನ್ನು ನಮಗೆ ನೀಟಾಗಿ ಗೊತ್ತಾಗುತ್ತೆ. ಇವತ್ತಿನ ಪಾರ್ಟ್ 2 ವಿಡಿಯೋದಲ್ಲಿ ನಾವು ಬೇಸಿಕ್ ರಿಲೇಟೆಡ್, ಓಕೆ, ಬೇಸಿಕ್ಸ್ ಅಂದರೆ ನಿಮಗೆ ರಿಲೇಟಿವ್ ಸ್ಪೀಡ್, ಓಕೆ, ರಿಲೇಟಿವ್ ಸ್ಪೀಡ್ ಆ್ಯಂಡ್ ಆವ್ರೇಜ್ ಸ್ಪೀಡ್ ಇದ್ರ ರಿಲೇಟೆಡ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಹಾಗೆ ನಿಮ್ಮ ಫೀಡ್ಬ್ಯಾಕ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ನಾವು ನೆಕ್ಸ್ಟ್ ಇಂಪ್ರೂವ್ ಆಗಲಿಕ್ಕೆ. ಸೊ ಫೀಡ್ಬ್ಯಾಕ್ ಕೂಡ ನೀವು ಮೆನ್ಷನ್ ಮಾಡ್ಬೋದು. ಸೊ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ರು ಅವರಿಗೂ ಶೇರ್ ಮಾಡಿ, ತಾವು ಕೂಡ ಸಬ್ಸ್ಕ್ರೈಬ್ ಆಗಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಇವತ್ತಿನ ಮೊದಲನೇ ಪ್ರಶ್ನೆನ ಸ್ಟಾರ್ಟ್ ಮಾಡೋಣ. ನೀವು ಈ ಸ್ಲೈಡಲ್ಲಿ ನೋಡ್ಬೋದು ಟೈಪ್ಸ್ ಆಫ್ ಪ್ರಾಬ್ಲಮ್ಸ್. ನಾವು ಲಾಸ್ಟ್ ವಿಡಿಯೋದಲ್ಲಿ ಇದೆ ಈ PDF ನೋಡಿದ್ವಿ, ಓಕೆನಾ. ಇದು ರಿಲೇಟೆಡ್ ಕಂಪೈಲ್ ಮೈಂಡ್ ಮ್ಯಾಪ್ನ. ಇದರಲ್ಲಿ ನಿಮಗೆ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್, ಕೀ ಫಾರ್ಮುಲಾಸ್ ಆ್ಯಂಡ್ ಈವನ್ ಸ್ಪೆಷಲ್ ಕ್ಲಾಸಸ್ಸಲ್ಲಿ ನಿಮಗೆ ರಿಲೇಟಿವ್ ಸ್ಪೀಡ್, ರಿಲೇಟಿವ್ ಮತ್ತು ಎವರೇಜ್ ಸ್ಪೀಡ್ ಇದು ರಿಲೇಟೆಡ್ ನಾವು ಏನು ಮಾಡೋಣ, ಪ್ರಾಬ್ಲಮ್ಸ್ನ ಇವತ್ತು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಟ್ರೈನ್ಸ್ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಬೋರ್ಡ್ಸ್ ಆ್ಯಂಡ್ ಸ್ಟ್ರೀಮ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇನ್ನೊಂದು ನಿಮಗೆ ವೆರಿ ಇಂಪಾರ್ಟೆಂಟ್ ನೋಟ್ ಪಾಯಿಂಟ್ ನೆನ್ಪಿಟ್ಕೋಬೇಕು ಅಂತಂದರೆ, ಯೂಶ್ವಲಿ ಲಾಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರಲಿಲ್ಲ. ಎಕ್ಸಾಂಪಲ್ ನಿಮಗೆ 5.75 ಅವರ್ಸ್ ಅಂತ ಕೊಡ್ತಾರೆ. ಸೊ 5.75 ಅಂದರೆ ಇದು 5 hours 75 minutes ಅಂತ ಹೇಳೋಕ್ಕಾಗಲ್ಲ. ಸೊ ಯು ಹ್ಯಾವ್ ಟು ಕನ್ವರ್ಟ್, ಒಂದು ನಿಮಗೆ ಪ್ರಾಪರಾಗಿ ಫಾರ್ಮೆಟಲ್ಲಿ ಕನ್ವರ್ಟ್ ಮಾಡಬೇಕಂದಾಗ ಸೊ ಇದೇನಾಗುತ್ತೆ 5 hours 45 minutes ಆಗುತ್ತೆ. ಓಕೆ, ಇದು ಯಾವ ಥರ ಅಂತ ಕನ್ವರ್ಷನ್ ಮಾಡೋದು ಅಂತಂದರೆ, ಯಾವುದೇ ಒಂದು ನೀವು ಒಂದು ಸರ್ಕಲ್ ತೊಗೊಳ್ಳಿ, ಅದರಲ್ಲಿ ನಿಮಗೆ ಟೈಮಲ್ಲಿ 0, ಓಕೆನಾ, ಇದು ನಿಮಗೆ 25 ಆ್ಯಂಡ್ ಇದು 50 ಆ್ಯಂಡ್ ಇದು 45. ಸೊ ನಿಮಗೇನಾಗುತ್ತೆ ಇಲ್ಲಿ 25 75 ಫೈನ್. ನಿಮಗೆ ಗೊತ್ತು 25 ಅಂತಂದಾಗ ನಮ್ಮ ಹ್ಯಾಂಡ್ ಕ್ಲಾಕಲ್ಲಿ ಇಟ್ ವಿಲ್ ಬಿ 15 minutes, ಓಕೆ, 15 minutes. ಆ್ಯಂಡ್ 50 ಅಂತಂದರೆ ನಿಮಗೆ 30 minutes ಆ್ಯಂಡ್ ಈವನ್ 75 ಅಂತಂದರೆ ನಿಮಗೆ 45 minutes, ಓಕೆನಾ. ಈ ರೀತಿ ನೆನ್ಪಿಟ್ಕೊಂಡಾಗ 5 hours 75 ಅಂತಂದರೆ ನಿಮಗೇನಾಗುತ್ತೆ ಡೈರೆಕ್ಟಾಗಿ 75 ಪ್ಲೇಸಲ್ಲಿ 45 minutes, ಹಾಗಾಗಿ 5 hours 45 minutes ಅಂತ ನೀವು ಈಸಿ ಪ್ರೊಡಿಕ್ಟ್ ಮಾಡ್ಬೋದು ವಿತೌಟ್ ಕನ್ವರ್ಷನ್. ಸೊ ಅದು ನಿಮಗೆ ಟೈಮ್ ಸೇವಿಂಗ್ ಇರುತ್ತೆ. ಆ್ಯಂಡ್ ಈವನ್ ನೀವು ಎಕ್ಸಾಂಪಲ್ಗೆ 4 hours, ಓಕೆ, 4 hours ಆ್ಯಂಡ್ ಇಫ್ ಯು ಹ್ಯಾವ್ ಲೈಕ್ 25 minutes ಅಂತಿತ್ತು ಅಂತಂದರೆ ನಿಮಗೆ ಅರ್ಥ ಏನಿದು 4 hours ಇಟ್ ವಿಲ್ ಬಿ 15 minutes, ಓಕೆ, 4 hours 15 minutes ಅಂತ. ಈ ರೀತಿ ನೀವು ಶಾರ್ಟ್ ಟ್ರಿಕ್ಸ್ಗಳನ್ನ ನೆನ್ಪಿಟ್ಕೋಬೇಕಾಗುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಹಿಂದಿನ ವಿಡಿಯೋದಲ್ಲಿ ನಮಗೊಂದು ಪ್ರಶ್ನೆ ಕೇಳಿದೆ, ಕ್ವಶನ್ನು ಇದು ರಿಲೇಟೆಡ್ ಟು ಇದು ಟೈಮ್ ಏನಾಗುತ್ತೆ, ಟೈಮ್ ಟೇಕನ್ ವಿಲ್ ಬಿ, ಓಕೆ, ಇಫ್ ಎ ಪರ್ಸನ್ ಇನ್ಕ್ರೀಸಸ್ ಈ ಸ್ಪೀಡ್ ಬೈ 25% ದೆನ್ ದ ಟೈಮ್ ಟೇಕನ್ ವಿಲ್ ಬಿ ಅಂತ ಕೇಳಿದೆ. ಸೊ ಇದಕ್ಕೆ ನಿಮಗೆ ಆನ್ಸರ್ ಬಂದ್ಬಿಟ್ಟು ಟೈಮ್ ಈಸ್ ಈಕ್ವಲ್ ಟು, ಓಕೆ, ಅಂದರೆ ಇದು ನ್ಯೂ ಟೈಮ್ ಆಗುತ್ತೆ. ಓಕೆ, ನ್ಯೂ ಟೈಮ್ ಈಸ್ ಈಕ್ವಲ್ ಟು ಓಲ್ಡ್ ಟೈಮ್, ಓಕೆ, ಡಿವೈಡ್ ಬೈ ಓಲ್ಡ್ ಟೈಮ್ ಡಿವೈಡ್ ಬೈ ನಿಮಗೆ 1+, ಓಕೆ, ಸ್ಪೀಡ್ ಎಷ್ಟು ಇನ್ಕ್ರೀಸ್ ಆಗಿತ್ತು, ಓಕೆ, ಸ್ಪೀಡ್ ಇನ್ಕ್ರೀಸ್ ಡಿವೈಡ್ ಬೈ 100, ಓಕೆ. ಇದು ನಿಮಗೆ ಕಂಪ್ಲೀಟ್ ಫಾರ್ಮುಲಾ ಫಾರ್ ನ್ಯೂ ಟೈಮ್. ಫೈನ್. ಟುಡೇಸ್ ಫಸ್ಟ್ ಕ್ವಶನ್ ಬಂದ್ಬಿಟ್ಟು, ಎ ಮ್ಯಾನ್ ವಾಕಿಂಗ್ ಅಟ್ ಎ ಸ್ಪೀಡ್ ಆಫ್ 10 km/h. ಆಫ್ಟರ್ ಎವ್ರಿ ಕಿಲೋಮೀಟರ್ ಹಿ ಟೇಕ್ಸ್ ಎ ರೆಸ್ಟ್ ಆಫ್ 5 minutes. ಹೌ ಮಚ್ ಟೈಮ್ ಹಿ ವಿಲ್ ಟೇಕ್ ಟು ಕವರ್ ಡಿಸ್ಟೆನ್ಸ್ ಆಫ್ 5 meter ಅಂತ ಇದೆ, 5 kilometer ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ. ಸೊ ಇದಕ್ಕೆ ನೀವು ಕ್ವಶನ್ಸ್ ಯಾವ ಥರ ಸಾಲ್ವ್ ಮಾಡೋದು ಅಂದರೆ, ನಿಮಗೆ ಸ್ಪೀಡ್ ಕೊಟ್ಟಿದ್ದಾರೆ, ಓಕೆ, ಸ್ಪೀಡ್ ಎಷ್ಟಿದೆ 10 km/h ಇದೆ, 10 km/h. ಸೊ ಅವ್ರು ಕೇಳೋದು ನಿಮಗೆ ಡಿಸ್ಟೆನ್ಸ್ ಆಫ್ 5 kilometer. ಸೊ ಪರ್ ಹವರಿಗೆ ನಿಮಗೆ 10 kilometer ಆದರೆ, ಓಕೆ, ನಿಮಗೆ ಏನಾಗುತ್ತೆ, ನಿಮಗೆ 5 kilometerಗೆ ಎಷ್ಟು ಅವರ್ ಆಗುತ್ತೆ, 5 kilometerಗೆ ಇಟ್ ವಿಲ್ ಬಿ 30 minutes, ಓಕೆನಾ. ಕ್ವಶನ್ಸಲ್ಲಿ ಇದೊಂದು ಹಿಂಟ್ ನಿಮಗೆ, 10 km/h ಅಂತಂದಾಗ 5 kilometerಗೆ ಏನಾಗುತ್ತೆ 1 hourಗೆ, ಓಕೆ, 1 hourಗೆ 10 kilometer ಆದರೆ 5 kilometer ಎಷ್ಟಾಗುತ್ತೆ, ಸೊ ಇಟ್ ವಿಲ್ ಬಿ 30 minutes, ಓಕೆ, 30 minutes ಆಗುತ್ತೆ. ಸೊ ಇದು 30 minutes, ನೀವು ಫಸ್ಟ್ ನಿಮಗೆ 30 minutes ಅಂತ ಗೊತ್ತಾಯಿತು, ಓಕೆನಾ, 30 minutes. ಫೈನ್. ನೆಕ್ಸ್ಟ್ ನಿಮಗೆ ಹಿ ಟೇಕ್ಸ್ ಎ ರೆಸ್ಟ್ ಆಫ್ 5 minutes, ಓಕೆ, ಅಟ್ ಎವ್ರಿ ಕಿಲೋಮೀಟರ್. ಅಂದರೆ ಎಕ್ಸಾಂಪಲ್ ನಿಮಗೆ ಇವಾಗ ನೀವು 5 kilometerಲಿ ನಿಮ್ಮ ಟಾರ್ಗೆಟ್ ಇರೋದು 5 kilometer ಡಿಸ್ಟೆನ್ಸ್ ಎಷ್ಟಂತ ಏನು ಆ ಕವರ್ ಮಾಡಲಿಕ್ಕೆ ಡಿಸ್ಟೆನ್ಸ್ ಆಫ್ 5 kilometerಗೆ ಎಷ್ಟು ಟೈಮ್ ತೊಗೊಂಡಿದೆ ಅಂತ ನಿಮ್ಮದು ಕಂಡುಹಿಡಿಯುವಂತಹ ನಿಮ್ಮ ಪ್ರಶ್ನೆ. ಇಲ್ಲಿ ಏನಾಗುತ್ತೆ, ಫಸ್ಟ್ ನಿಮಗೆ 1 kilometerಗೆ, ಓಕೆ, ಹಿ ವಿಲ್ ಟೇಕ್ಸ್ 5 minutes ರೆಸ್ಟ್, ಓಕೆ. ನೆಕ್ಸ್ಟ್ ಮತ್ತೆ ನಿಮಗೆ ಇನ್ನೊಂದು ಕಿಲೋಮೀಟ್ರಿಗೆ 5 minutes ರೆಸ್ಟು, ಓಕೆ. ನೆಕ್ಸ್ಟ್ 5 minutesಗೆ ಮತ್ತೆ ಏನಾಗುತ್ತೆ, ನಿಮಗೆ 5 minutes ರೆಸ್ಟ್ ಆಗುತ್ತೆ, ಓಕೆ. 1 minute, ಸೆಕೆಂಡ್ ಮಿನಿಟ್ 5 minutes ಆಯಿತು. ಸೊ ಇಲ್ಲಿ ಮತ್ತೆ 5 minutes ಆಯಿತು. ನೆಕ್ಸ್ಟ್ ಇಲ್ಲಿ ಮತ್ತೆ ನಿಮಗೆ 5 minutes ಆಗುತ್ತೆ. ಲಾಸ್ಟಲ್ಲಿ ನಿಮಗೆ ಏನಾಗುತ್ತೆ, ಇಟ್ ವಿಲ್ ಬಿ ಲೈಕ್, ಯಾಕಂದರೆ 5 kilometer ಇದ್ದಾಗ 1 kilometer 2 kilometer
ಓಕೆ 3 ಕಿಲೋಮೀಟರ್ 4 ಕಿಲೋಮೀಟರ್ 5 ಕಿಲೋಮೀಟರ್ ಲಾಸ್ಟ್ನೇ ಕಿಲೋಮೀಟರ್ ಬಂದಾಗ ನಿಮಗೆ ಡೆಸ್ಟಿನೇಷನ್ ರೀಚ್ ಆಗುತ್ತೆ. ಹಾಗಾಗಿ ನಿಮಗೆ ಯಾವುದೇ ರೀತಿಯ ಟೈಮ್ ಇಲ್ಲಿ ಕೌಂಟ್ ಮಾಡೋಂಗಿಲ್ಲ. ಸೊ ಟೋಟಲ್ ಆಗಿ 5 ಟೋಟಲ್ ಆಗಿ 20 ಮಿನಿಟ್ಸ್ ಆಯಿತು. ಓಕೆನಾ. ಸೊ ಆಗಲೇ ನೀವು ನೋಡಿದಾಗ 30 ಮಿನಿಟ್ಸ್ ಏನಾಯಿತು, ವಿತೌಟ್ ಎನಿ ಬ್ರೇಕ್ ಇರಲಾರ್ದೆ ನೀವು 1 ಅವರಲ್ಲಿ ಕನ್ವರ್ಟ್ ಮಾಡೋದು ಎಷ್ಟಾಗುತ್ತೆ ನಿಮಗೆ 5 ಕಿಲೋಮೀಟರ್ ಆಗುತ್ತೆ. ಸೊ ನಿಮಗೆ 5 ಕಿಲೋಮೀಟ್ರಿಗೆ ಹಾಫ್ ಆನ್ ಅವರ್ ಆಗುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ಹಾಫ್ ಆನ್ ಅವರ್ ಅಂದರೆ 30 ಮಿನಿಟ್ಸು ಪ್ಲಸ್ ಈ 20 ಮಿನಿಟ್ಸ್ನ ನೀವು ಇಲ್ಲಿ ಆ್ಯಡ್ ಮಾಡಬೇಕು. ಓಕೆ, ವಿತ್ ಬ್ರೇಕು. ಓಕೆ, ಅಂದರೆ ನೀವು ಒಂದು ಜರ್ನಿಯಿಂದ ಇನ್ನೊಂದು ಜರ್ನಿಗೆ ವೆನ್ ಯು ಆರ್ ಟ್ರಾವೆಲಿಂಗ್ 5 ಕಿಲೋಮೀಟರ್ ಕವರ್ ಮಾಡ್ತಿದ್ದೀರ. ಬಿಕಾಸ್ ಅವ್ರು ಕೇಳಿದ್ರೆ ನಿಮಗೆ 5 ಕಿಲೋಮೀಟರ್ ಡಿಸ್ಟೆನ್ಸ್ 5 ಕಿಲೋಮೀಟರ್ ಎಷ್ಟು ಟೈಮ್ ಆಗುತ್ತೆ ಅಂತ. ಈ 5 ಕಿಲೋಮೀಟ್ರಿಗೆ ವಿತೌಟ್ ಬ್ರೇಕ್ ಆದರೆ ನಿಮಗೆ 30 ಮಿನಿಟ್ಸಲ್ಲಿ ರೀಚ್ ಆಗ್ತೀರ. ಬಟ್ ಅಲ್ಲೇನಾಗಿದೆ, ಈ ಟೇಕ್ಸ್ ದ ರೆಸ್ಟ್ ಆಫ್ 5 ಮಿನಿಟ್ ಅಟ್ ಎವ್ರಿ 1 ಮಿನಿಟ್. 1 ಮಿನಿಟಿಗೆ ರೆಸ್ಟ್ ತೊಗೊತಾರೆ, ಮತ್ತು 1 ಮಿನಿಟ್ ರೆಸ್ಟ್, ಮತ್ತು 1 ಮಿನಿಟ್ ರೆಸ್ಟ್, ಮತ್ತು 1 ಮಿನಿಟ್ ರೆಸ್ಟ್. ಸೊ 1 ಕಿಲೋಮೀಟರ್ 2 ಕಿಲೋಮೀಟರ್ 3 ಕಿಲೋಮೀಟರ್ 4 ಕಿಲೋಮೀಟರ್ 5th ಕಿಲೋಮೀಟರ್ ಆಗೋಷ್ಟಿಗೆ ಯು ವಿಲ್ ರೀಚಿಂಗ್ ಎ ಡೆಸ್ಟಿನೇಷನ್. ಸೊ ಎವ್ರಿ 1 ಮಿನಿಟಿಗೆ ಏನಾಗುತ್ತೆ 5 ಮಿನಿಟ್ಸ್ ಡಿಲೇ ಅಂದರೆ 1 2 3 4 5 ಇಂಟು 4 20 ಮಿನಿಟ್ಸ್ ಏನಾಗುತ್ತೆ ಎಕ್ಸ್ಟ್ರಾ ಡಿಲೇ ಆಗುತ್ತೆ. ಸೊ ಓವರಾಲ್ ಆಗಿ ನಿಮಗೆ 30 + 20 50 ಮಿನಿಟ್ಸ್ is the ಆನ್ಸರ್. ಓಕೆ, ಸೆಕೆಂಡ್ ಆಪ್ಷನ್ ಇದೆ ಕರೆಕ್ಟ್ ಒನ್. ನೆಕ್ಸ್ಟ್ ನಿಮಗೆ ಥರ್ಡ್ ಕ್ವಶನ್ ಬಂದ್ಬಿಟ್ಟು 2 cars ಸ್ಟಾರ್ಟ್ ಫ್ರಮ್ ದ ಸೇಮ್ ಪಾಯಿಂಟ್ ಆ್ಯಂಡ್ ಟ್ರಾವೆಲ್ ಇನ್ ಅಪೋಸಿಟ್ ಡೈರೆಕ್ಷನ್ಸ್. ಓಕೆ, ಅಟ್ 40 km/h ಆ್ಯಂಡ್ 60 km/h ರೆಸ್ಪೆಕ್ಟಿವ್ಲಿ. ಹೌ ಫಾರ್ ಅಪಾರ್ಟ್ ವಿಲ್ ದೇ ಆಫ್ಟರ್ 3 hours ಅಂತ ಇದೆ. ಅಂದರೆ ನಿಮಗೆ ಅಪೋಸಿಟ್ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ, ಹಾಗಾಗಿ ರಿಲೇಟಿವ್ ಸ್ಪೀಡ್ ಏನಾಗುತ್ತೆ. ಓಕೆ, ರಿಲೇಟಿವ್ ಸ್ಪೀಡ್ ಕಾನ್ಸೆಪ್ಟ್ ಇಲ್ಲಿ ಬರುತ್ತೆ. ಅಪೋಸಿಟ್ ಡೈರೆಕ್ಷನ್ಸ್ ಅಂದಾಗ ಅಪೋಸಿಟ್ ನೀವು ಏನಾಗುತ್ತೆ ಟಿ ಅಂತಂದರೆ ನಿಮಗೆ ಪ್ಲಸ್ ಮಾಡಬೇಕು. ಇದು ಶಾರ್ಟ್ಕಟ್ ನಿಮಗೆ ಅಪೋಸಿಟ್. ಸೊ ಪ್ಲಸ್ ಮಾಡಬೇಕು. ಸ್ಪೀಡ್ ಏನಾಗುತ್ತೆ ನಿಮಗೆ 60 ಏನಿದೆ 60 + 40. ಸೊ ಓವರಾಲ್ ಏನಾಗುತ್ತೆ ನಿಮಗೆ 100 km/h ಆಗುತ್ತೆ. ಓಕೆ, ಆ್ಯಂಡ್ ಟೈಮ್ ಕೊಟ್ಟಿದ್ದಾರೆ, ಟೈಮ್ ವಿಲ್ ಬಿ 3 hours. ಸೊ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಸೊ ನಿಮಗೆ ಡಿಸ್ಟೆನ್ಸ್ ಏನಾಗುತ್ತೆ, ಓವರಾಲ್ ಸ್ಪೀಡ್ ಎಷ್ಟಿದೆ 100 km/h ಇಂಟು 3 hours. ಸೊ ಓವರಾಲ್ ಆಗಿ 300 ಕಿಲೋಮೀಟರ್ ನಿಮಗೆ ಡಿಸ್ಟೆನ್ಸ್ ಆಗುತ್ತೆ. ಸೊ ಆಪ್ಷನ್ ಬಿ ಇಲ್ಲಿ ಇದೆ ಸೆಕೆಂಡ್ ಒನ್. ನೆಕ್ಸ್ಟ್ ಫೋರ್ತ್ ಕ್ವಶನ್ ನಿಮಗೆ ಎ ಮ್ಯಾನ್ ಟ್ರಾವೆಲ್ಸ್ ಅಟ್ ಎ ಡಿಸ್ಟೆನ್ಸ್ ಆಫ್ 72 km in 9 hours. ಇಫ್ ಯು ವಾಕ್ಸ್ ಫಾರ್ ಹಾಫ್ ಆಫ್ ದ ಟೈಮ್ ಅಟ್ 6 km/h ಆ್ಯಂಡ್ ಜಾಗ್ಸ್ ಫಾರ್ ದ ಅದರ್ ಹಾಫ್ ಅಟ್ 10 km/h, ವಾಟ್ ಈಸ್ ದ ಡಿಸ್ಟೆನ್ಸ್ ಹೀ ಜಾಗ್ಡ್ ಅಂತ ಇದೆ. ಅಂದರೆ ನಿಮಗೆ ಒಬ್ಬ ಮನುಷ್ಯ ಎ ಟು ಬಿ ಓಕೆ ಟ್ರಾವೆಲ್ ಆಗ್ತಾ ಇದ್ದಾನೆ, ಜಾಗ್ ಮಾಡ್ತಾ ಇದ್ದಾನೆ. ಅದರಲ್ಲಿ ಫಸ್ಟ್ ಏನಾಗುತ್ತೆ ನಿಮಗೆ ಹಿ ವಾಸ್ ಫಸ್ಟ್ ಹಾಫ್ ಮಿನಿಟ್ ಅಂತ ಹಾಫ್ ಆಫ್ ದಿ ಟೈಮ್ ಅಂದರೆ ಏನಾಗುತ್ತೆ ಓವರಾಲ್ 9 hours ತೊಗೊಂಡಿದ್ದಾನೆ ಅವನು. 4.5 ಆ್ಯಂಡ್ 4.5. ಓಕೆ, ನೀವು ಕನ್ಫ್ಯೂಸ್ ಆಗೋತೀರಾ. ಇಲ್ಲಿ ಹಾಫ್ ಆಫ್ ದಿ ಟೈಮ್ ಅಂದ ತಕ್ಷಣ ನೀವು ಡಿಸ್ಟೆನ್ಸ್ ಹಾಫ್ ಮಾಡ್ಕೊತೀರಾ. ಬಿಕಾಸ್ ಇಲ್ಲಿ ಡಿಸ್ಟೆನ್ಸ್ 72 ಇದೆ ಓವರಾಲ್ ಆಗಿ ಕೊಟ್ಟಿದ್ದಾರೆ ಆಗಲೇ. ಓಕೆ, 72 km ಇದು ಹಾಫ್ ಮಾಡ್ಕೊಳಕ್ಕೆ ಆಗೋದಿಲ್ಲ. ಬಿಕಾಸ್ ಅವ್ರದ್ದು ಸ್ಪೀಡ್ ಟೈಮ್ ಏನಿದೆ 10 km/h ಇದೆ ಆ್ಯಂಡ್ 6 km/h ಇದೆ, ಡಿಫರ್ ಇದೆ. ಓಕೆ, ಸೇಮ್ ಸ್ಪೀಡ್ ಕವರ್ ಇತ್ತು ಅಂದರೆ ನಾವು ವಿ ಕ್ಯಾನ್ ಎಕ್ಸಾಕ್ಟ್ಲಿ ಏನೋ 72/2 ಮಾಡಿ ವಿ ಕ್ಯಾನ್ ಆನ್ಸರ್ 36 ಅಂತ ಹೇಳ್ಬೋದಿತ್ತು. ಬಟ್ ಇಲ್ಲಿ km/h ಏನಿದೆ ಸ್ಪೀಡು ಇಟ್ ವಿಲ್ ಬಿ ವೇರಿ. ಓಕೆ, ಹಾಗಾಗಿ ಇದು ಡಿಸ್ಟೆನ್ಸನ್ನು ವೇರ್ ಮಾಡೋಕ್ಕೆ ಬರಲ್ಲ. ಸೊ 4.5 ಟೈಮ್ ಏನಿದೆ ಹಾಫ್ ಆಫ್ ದಿ ಟೈಮ್ ಅಂದರೆ ಓವರಾಲ್ ಟೈಮ್ 9 ಇದೆ. ಓಕೆ, 4.5 ಆ್ಯಂಡ್ 4.5 ಇದೆ ಹಾಫ್ ಆಫ್ ದಿ ಟೈಮ್. 4.5 ನಿಮಗೆ ಯಾವ ಕಿಲೋಮೀಟರ್ ರನ್ ಆಗಿದರೆ 6 ಕಿಲೋಮೀಟರ್. ಅಂದರೆ ನಿಮಗೆ ಡಿಸ್ಟೆನ್ಸ್ ಕವರ್ ಎಷ್ಟಾಗುತ್ತೆ 6 ಇಂಟು 4.5. ಸೊ ಇವಾಗ ಆನ್ಸರ್ ಏನಾಗುತ್ತೆ ನಿಮಗೆ 27 ಕಿಲೋಮೀಟರ್ ಆಗುತ್ತೆ. ಓಕೆ, ಸೊ ಓವರಾಲ್ ಡಿಸ್ಟೆನ್ಸ್ ಇರೋದು ನಿಮಗೆ ಓವರಾಲ್ ಡಿಸ್ಟೆನ್ಸ್ 72 ಇದೆ ಮೈನಸ್ 27 ಆನ್ಸರ್ ಬಂದ್ಬಿಟ್ಟು 45 ಕಿಲೋಮೀಟರ್. ಓಕೆ, ದಿಸ್ ಇದೆ ಫೋರ್ತ್ ಒನ್ ಇದೆ ಕರೆಕ್ಟ್ ಆಪ್ಷನ್. ಫೈನ್, ಕನ್ಫ್ಯೂಸ್ ಆಗೋ ಆಗಿಲ್ಲ. ಹಾಫ್ ಆಫ್ ದಿ ಟೈಮ್ ಅಂದರೆ ಓನ್ಲಿ ನೀವು ಟೈಮ್ನ ಮಾತ್ರ ಡಿವೈಡ್ ಮಾಡಬೇಕು, ಡಿಸ್ಟೆನ್ಸ್ ಡಿವೈಡ್ ಮಾಡೋಕ್ಕಾಗಲ್ಲ ಈಕ್ವಲಿ. ಬಿಕಾಸ್ ನಿಮಗೆ ಸ್ಪೀಡ್ ಏನಿದೆ ವೇರಿ ಇದೆ 6 km/h ಆ್ಯಂಡ್ 10 km/h. ಅದೇ ಸೇಮ್ ಸ್ಪೀಡ್ ಇತ್ತು ಅಂದರೆ ವಿ ಕ್ಯಾನ್ ಎಕ್ಸಾಕ್ಟ್ಲಿ ಡಿವೈಡ್ ಇಟ್. ಓಕೆ, ಫಿಫ್ತ್ ಕ್ವಶನ್ ಎ ಕಾರ್ ಕವರ್ಸ್ ದ ಫಸ್ಟ್ 50 km ಅಟ್ ಎ ಸ್ಪೀಡ್ ಆಫ್ 25 km/h ಆ್ಯಂಡ್ ನೆಕ್ಸ್ಟ್ 50 km ಅಟ್ 75 km/h. ವಾಟ್ ಈಸ್ ದ ಎವರೇಜ್ ಸ್ಪೀಡ್ ಆಫ್ ದಿ ಕಾರ್ ಅಂತ ಕೇಳಿದ್ದಾರೆ ಆಫ್ ದಿ ಎಂಟೈರ್ ಜರ್ನಿ. ಸೊ ನಿಮಗೆ ಆಪ್ಷನ್ಸ್ ನಿಮಗೆ ABCDಯಲ್ಲಿ ಇದು ಆಪ್ಷನ್ಸ್ ಎಷ್ಟರಲ್ಲಿ ನಿಮಗೆ ಒಂದು ಆಪ್ಷನ್ ರಾಂಗ್ ಇದೆ. ಇದು 37.5 ಇದೆ ಆನ್ಸರ್ ಆಗುತ್ತೆ. ಯಾವ ಥರ ಅಂತಂದರೆ ನಿಮಗೆ ಆಗಲೇ ಹೇಳಿದೆ ಎವರೇಜ್ ಸ್ಪೀಡ್ ಒಂದು ಫಾರ್ಮುಲಾ ಬರುತ್ತೆ. ಏನು 2 times ಆಫ್ ಸ್ಪೀಡ್ 1 ಪ್ಲಸ್ ಇಂಟು ಸ್ಪೀಡ್ 2 ಡಿವೈಡ್ ಬೈ S1 ಪ್ಲಸ್ S2. ಸೊ ಇಲ್ಲಿ ನಿಮಗೆ 2 ಇಂಟು S1 ಏನಿದೆ 25 ಇದೆ ಇಂಟು S2 ಏನಿದೆ 75 km/h ಇದೆ ಡಿವೈಡ್ ಬೈ 25 + 75 ಅಂದರೆ 100. ಓವರಾಲ್ ಆಗಿ ನೀವು 25 1 ಜಾ 25 4 ಜಾ 2 1 ಜಾ 2 2 ಜಾ 75/2. ಓಕೆ, ಅಂದರೆ ನಿಮಗೆ 37.5 is the km/h is the answer. ಓಕೆ, 37.5 is the km/h is the answer. ನೆಕ್ಸ್ಟ್ ನಿಮಗೆ 2 cyclists are moving in the same direction at 18 km/h and 20 km/h. The faster cyclist is 2 km behind the slower one. In how much time will the faster cyclist overtake the slower one ಅಂತ ಇದೆ.
ಅಂದರೆ ನಿಮಗೆ ರಿಲೇಟಿವ್ ಸ್ಪೀಡ್ ಏನಾಗುತ್ತೆ ಇಲ್ಲಿ, ಬಿಕಾಸ್ ಇನ್ ದ ಸೇಮ್ ಡೈರೆಕ್ಷನ್ಸ್ ಅಂದಾಗ ನಿಮಗೆ ಯಾವಾಗಲೂ ವಿ ಶುಡ್ ಸಬ್ಸ್ಟ್ರಾಕ್ಟ್ ದ ಸ್ಪೀಡ್ಸ್. ಅಂದರೆ 18 ಕಿಲೋಮೀಟರ್ ಮೈನಸ್ 12 ಕಿಲೋಮೀಟರ್, ಅವಾಗ ಏನಾಗುತ್ತೆ 6 ಕಿಲೋಮೀಟರ್ ಆಗುತ್ತೆ. ಅದೇ ಅಪೋಸಿಟ್ ಆದರೆ ನಿಮಗೆ ಪ್ಲಸ್ ಆಗುತ್ತೆ. ಇದು 6 ಕಿಲೋಮೀಟರ್ ಪರ್ ಅವರ್ ಆಯಿತು. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ನಿಮಗೆ, ದ ಫಾಸ್ಟರ್ ಸೈಕ್ಲಿಸ್ಟ್ ಈಸ್ 2 ಕಿಲೋಮೀಟರ್ ಬಿಹೈಂಡ್ ದ ಸ್ಲೋ ರನ್ ಅಂತಿದೆ. ಅಂದರೆ ನಿಮಗೆ ಫಾಸ್ಟರ್ ಸೈಕ್ಲರ್ ಏನಿದ್ದಾರೆ ಸ್ಲೋವರ್ ಸೈಕಲ್ಗಿನ 2 ಕಿಲೋಮೀಟರ್ ಹಿಂದ್ಗಡೆ. ಓಕೆ, ಈಸ್ ಬಿಹೈಂಡ್ 2 ಕಿಲೋಮೀಟರ್. ಅಂದರೆ ಏನು ಕೇಳಿದ, ಹೌ ಮಚ್ ಟೈಮ್ ವಿಲ್ ಫಾಸ್ಟರ್ ಸೈಕ್ಲಿಸ್ಟ್ ಓವರ್ಟೇಕ್ ದ ಸ್ಲೋವರ್ ಒನ್. ಅಂದರೆ ಫಾಸ್ಟರ್ ಸೈಕಲ್ಲು ಸ್ಮಾಲರ್ ಸೈಕಲ್ನ ಯಾವ ಥರ ಎಷ್ಟು ಟೈಮಲ್ಲಿ ಓವರ್ಟೇಕ್ ಮಾಡ್ತಾರೆ ಅಂತ ಅರ್ಥ. ಅಂದರೆ ಇಲ್ಲಿ ನಿಮಗೆ ಡಿಸ್ಟೆನ್ಸ್ ಏನಾಗುತ್ತೆ 2 ಕಿಲೋಮೀಟರ್ ಆಗುತ್ತೆ. ಸೊ ನೀವು ಕೇಳ್ಬೋದು, ವೈ ಫಾಸ್ಟರ್ ಸೈಕ್ಲಿಸ್ಟ್ ಕಿಲೋಮೀಟರ್ ನಿಮಗೆ ಏನಿದೆ 18 ಕಿಲೋಮೀಟರ್ ಪರ್ ಅವರ್ ಇದೆ, ಸ್ಲೋವರ್ ಸೈಕ್ಲಿಸ್ಟ್ ನಿಮಗೆ 12 ಕಿಲೋಮೀಟರ್ ಪರ್ ಅವರ್ ಇದೆ. ಸೊ ಕಂಪೇರ್ ಮಾಡಿದರೆ ಫಾಸ್ಟೆಸ್ಟ್ ಏನಾಗಿದೆ ಮುಂದೆ ಇರಬೇಕು. ಓಕೆ, ಫಾಸ್ಟರ್ ಶುಡ್ ಬಿ ಇನ್ ಫ್ರಂಟ್ ಆ್ಯಂಡ್ ಸ್ಲೋವರ್ ಶುಡ್ ಬಿ ಇನ್ ಬ್ಯಾಕ್ವರ್ಡ್. ಬಟ್ ಥಿಂಗ್ ಇಲ್ಲಿ ಸ್ಲೋವರ್ ಸೈಕಲ್ಲು ಮತ್ತು ಫಾಸ್ಟರ್ ಸೈಕಲಲ್ಲಿ ಫಾಸ್ಟರ್ ಸೈಕಲ್ಲು ಮೇ ಬಿ ಏನಂದರೆ ಸ್ವಲ್ಪ ಡಿಲೇ ಆಗಿ ಡಿಲೇ ಆರ್ ಲೇಟಾಗಿ ಸ್ಟಾರ್ಟ್ ಮಾಡಿದಾಗ ವೆನ್ ಕಂಪೇರ್ ಟು ಸ್ಮಾಲರ್ ಸೈಕಲ್ ಆಗಲೇ ಮುಂದೆ ಹೋಗಿರ್ತಾನೆ. ಆಮೇಲೆ ತದನಂತರ ಸ್ವಲ್ಪ ಹೊತ್ತು ಆದಮೇಲೆ ಫಾಸ್ಟರ್ ಸೈಕಲ್ ಸ್ಟಾರ್ಟ್ ಮಾಡಿದಾಗ ವಿಲ್ ಬಿ ಬಿಹೈಂಡ್. ಬಟ್ ಡೆಫಿನೆಟ್ಲಿ ಈ ವಿಲ್ ಓವರ್ಟೇಕ್. ಅಂದರೆ ಸ್ಮಾಲರ್ ಒನ್ನೇ ಓವರ್ಟೇಕ್ ಮಾಡೇ ಮಾಡ್ತಾರೆ, ಬಿಕಾಸ್ ಈ ಸ್ಪೀಡ್ ಏನಿದೆ ಮೋರ್ ದೆನ್ ಕಂಪೇರ್ಡ್ ಟು ಸ್ಮಾಲರ್ ಸೈಕಲ್. 18 ಕಿಲೋಮೀಟರ್ ಪರ್ ಅವರ್ ಇರೋದ್ರಿಂದ ಈ ವಿಲ್ ಓವರ್ಟೇಕ್. ಸೊ ಇವಾಗ ಏನಾಯಿತು, ಡಿಸ್ಟೆನ್ಸ್ 2 ಕಿಲೋಮೀಟರ್ ಆಯಿತು, ಟೈಮ್ ನಿಮಗೆ ಸ್ಪೀಡ್ ಏನಾಯಿತು 6 ಕಿಲೋಮೀಟರ್ ಪರ್ ಅವರ್ ಆಯಿತು. ಟೈಮ್ ಈಸ್ ಈಕ್ವಲ್ ಟು ನಿಮಗೆ ಏನಾಗುತ್ತೆ, ಇಟ್ ವಿಲ್ ಬಿ ಆಫ್ ಡಿಸ್ಟೆನ್ಸ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಎಷ್ಟಿದೆ 2 ಕಿಲೋಮೀಟರ್ ಆ್ಯಂಡ್ ಸ್ಪೀಡ್ ಏನಿದೆ 6 ಕಿಲೋಮೀಟರ್ ಪರ್ ಅವರ್ ಇದೆ. 6 ಕಿಲೋಮೀಟರ್ ಪರ್ ಅವರ್ ಆ್ಯಂಡ್ 2 ಕಿಲೋಮೀಟರ್ ಕ್ಯಾನ್ಸಲ್ ಆಗುತ್ತೆ. 1/3 ಅವರ್ ಆಗುತ್ತೆ. ಓಕೆ, 1/3 ಇದು ಮೇಲ್ಗಡೆ ಹೋಗಿ ಅವರ್ ಆಗುತ್ತೆ. ಸೊ ಇದು ನಿಮಗೆ ಆನ್ಸರ್ಸ್ ಎಲ್ಲ ಮಿನಿಟ್ಸಲ್ಲಿ ಇರೋದ್ರಿಂದ ಇದನ್ನು ನೀವು ಏನು ಮಾಡ್ಬೋದು, 1/3 ಇಂಟು ಅವರ್ಸ್ ಅಂದರೆ 1 hour 60 minutes, 20 minutes will be the answer. Okay, 20 minutes will be the answer. 9th question, 3 cyclists starts together on a circular track with a circumference of 600 meters. Cyclist A rides at 12 km per hour, cyclist B at 18 km per hour, and cyclist C at 24 km per hour. After how much time will all the 3 cyclists meet at a starting point again ಅಂತ ಇದು ಮಾಡಿದ್ದಾರೆ. ಅಂದರೆ ವಿತ್ ಎ ಸರ್ಕಂಫರೆನ್ಸ್ ಆಫ್ 600 meters ಅಂದರೆ ಸರ್ಕ್ಯುಲರ್ ಟ್ರ್ಯಾಕ್ ಇದೆ. ಈ ಟ್ರ್ಯಾಕಿಂದ ಏನು ಮಾಡಿದ್ದಾರೆ, ದೇ ಹ್ಯಾವ್ ಸ್ಟಾರ್ಟೆಡ್ ಎ ಮತ್ತೇನು ಸೈಕ್ಲಿಸ್ಟ್ ಎ ಬಿ ಆ್ಯಂಡ್ ಸಿ. ಓಕೆ, ದೇ ಹ್ಯಾವ್ ಸ್ಟಾರ್ಟೆಡ್ ದೇರ್ ಜರ್ನಿ. ಸೊ ಇಲ್ಲಿಂದ ಇಲ್ಲಿಗೆ ಮತ್ತೆ ಆ ಟೈಮಲ್ಲಿ ಮೂವರು ಬಂದು ಯಾವಾಗ ಸೇರ್ತಾರೆ ಅಂತ ಒಂದೇ ಮೀಟ್ ಪಾಯಿಂಟಲ್ಲಿ ಯಾವಾಗ ನೀವು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಮೀಟ್ ಆಗ್ತಾರೆ ಅಂತ ಕೇಳಿದ್ದಾರೆ. ಓಕೆನಾ, ಇದಕ್ಕೆ ನಿಮಗೆ ಸಿಂಪಲ್ ಆಗಿರೋದು ಅಂದರೆ ಡಿಸ್ಟೆನ್ಸ್ ನಿಮಗೆ ಸರ್ಕಂಫರೆನ್ಸ್ ಆಫ್ 600 meter ಅಂದರೆ ನಿಮಗೆ ಡಿಸ್ಟೆನ್ಸ್ ಏನಾಗುತ್ತೆ 600 meter ಆಗುತ್ತೆ. ಓಕೆ, ಆ್ಯಂಡ್ ಕಮಿಂಗ್ ಟು ದ ಪಾಯಿಂಟ್, ನಿಮಗೆ ಸ್ಪೀಡ್ ಕೊಟ್ಟಿದ್ದಾರೆ, ಒಂದೊಂದು ಸೈಕಲ್ಸ್ ನಿಮಗೆ ಸ್ಪೀಡ್ ಕೊಟ್ಟಿದ್ದಾರೆ. ಸ್ಪೀಡ್ ಆಫ್ ಎ, ಓಕೆ, ಸ್ಪೀಡ್ ಎದೆಷ್ಟಿದೆ 12 km per hour ಇದೆ. ಓಕೆ, ಆ್ಯಂಡ್ ಸ್ಪೀಡ್ ಆಫ್ ಬಿದೆಷ್ಟಿದೆ 18 km per hour ಇದೆ. ಆ್ಯಂಡ್ ಸ್ಪೀಡ್ ಆಫ್ ಸಿ ಬಂದ್ಬಿಟ್ಟು 24 km per hour ಇದೆ. ಸೊ ನೀವೇನು ಕಂಡುಹಿಡಿಬೋದು, ಟೈಮ್ ಕಂಡುಹಿಡಿಬೋದಾ? ಸೊ ನಿಮಗೆ ಟೈಮ್ ಆಫ್ ಸೈಕಲ್ ಏನು ಬೇಕು, ಎ ಬೇಕಾಗುತ್ತೆ. ಓಕೆ, ಅವಾಗ ನಿಮ್ಗೆ ಏನಾಗುತ್ತೆ, ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಅಂದರೆ ಡಿಸ್ಟೆನ್ಸ್ ಬೈ ಸ್ಪೀಡ್. ಸೊ ಡಿಸ್ಟೆನ್ಸ್ ಎಷ್ಟಿದೆ 600 meter ಇದೆ. ಓಕೆ, ಆ್ಯಂಡ್ ಡಿವೈಡ್ ಬೈ ಟೈಮ್ ಎಷ್ಟಿದೆ ನಿಮಗೆ 12 km per hour ಇದೆ. ಕಿಲೋಮೀಟರ್ ಪರ್ ಅವರ್ನ ನಾವು ಮೀಟರ್ ಪರ್ ಸೆಕೆಂಡ್, ಓಕೆ, ಕಿಲೋಮೀಟರ್ ಪರ್ ಅವರ್ನ ನಾವು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಬೇಕಂದ್ರೆ 5/18 ಯೂಸ್ ಮಾಡಬೇಕು. 5/18 ಅಂತಂದಾಗ ನೀವು ಇದನ್ನು 600 meter, ಓಕೆ, ಡಿವೈಡ್ ಬೈ 12 ಇಂಟು 5 ಇಂಟು 18. ಓಕೆ, ಮೀಟರ್ ಪರ್ ಸೆಕೆಂಡ್ ಇರುತ್ತೆ, ಮೀಟರ್ ಕ್ಯಾನ್ಸಲ್ ಆ್ಯಂಡ್ ಸೆಕೆಂಡ್ ಮೇಲೆ ಹೋದಾಗ ಇದು ಎಸ್ ಇಲ್ಲ ಆಗುತ್ತೆ. ಸೊ ಓವರಾಲ್ ಆಗಿ ನಿಮಗೆ ಸಾಲ್ವ್ ಮಾಡಿದಾಗ ಇದು 180 seconds ಬರುತ್ತೆ. ಓಕೆ, ಇದು ಟೈಮ್ ಆಫ್ ಟೈಮ್ ಆಫ್ ಎದಾಯಿತು. ಅದೇ ರೀತಿ ನಿಮಗೆ ಟೈಮ್ ಆಫ್ ಬಿ ತೊಗೊಂಡಾಗ, ಸೊ ಬಿದು ಏನಾಗುತ್ತೆ ನಿಮಗೆ ಡಿಸ್ಟೆನ್ಸ್ ಎಷ್ಟಿದೆ ರಿಮೇನ್ಸ್ ಸೇಮ್ 600. ಕಮಿಂಗ್ ಟು ದ ಪಾಯಿಂಟ್, ಸ್ಪೀಡ್ ಏನಿದೆ ನಿಮಗೆ ಓವರಾಲ್ ಆಗಿ 18 km per hour ಇದೆ. ಸೊ ಅದನ್ನು ಕೂಡ ಅಷ್ಟೇ 5/18 ಕನ್ವರ್ಟ್ ಮಾಡ್ಕೋಬೇಕು ನಿಮಗೆ ಮೀಟರ್ ಪರ್ ಸೆಕೆಂಡ್ ಆಗೋಕ್ಕೆ. ಸೊ ಅದು ಏನಾಗುತ್ತೆ ಸೆಕೆಂಡ್ಸಲ್ಲಿ ಬರುತ್ತೆ. ಸೊ ನಿಮಗಿದು 18 ಕ್ಯಾನ್ಸಲ್ ಆಗುತ್ತೆ. 5 1 5, ಓಕೆ, 5 2 0 ಅಂದರೆ 120 seconds ಆಗುತ್ತೆ. ಇದು ಟೈಮ್ ಆಫ್ ಬಿ ಆಯಿತು. ಓಕೆ, ಅದೇ ರೀತಿ ನಿಮಗೆ ಟೈಮ್ ಆಫ್ ಸಿ ತೊಗೊಂಡಾಗ, ಟೈಮ್ ಆಫ್ ಸಿಯಲ್ಲಿ 600, ಓಕೆ, ಡಿವೈಡ್ ಬೈ 24 ಇಂಟು 5/18 ಆಗುತ್ತೆ. ಇದು ನಿಮಗೆ ಸಾಲ್ವ್ ಮಾಡಿದಾಗ ಓವರಾಲ್ ಆಗಿ ನಿಮಗೆ 90 seconds ಬರುತ್ತೆ. ಓಕೆ, 90 seconds. ಸೊ ನಾವು ಸೈಕ್ಲಿಸ್ಟ್ ಮೀಟ್ಸ್ ಅಟ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಅಗೇನ್ ಅಂತಂದಾಗ ಯು ಹ್ಯಾವ್ ಟು ಟೇಕ್ LCM ಆಫ್ ಯಾವುದು 180 seconds, 180 seconds,
ನೆಕ್ಸ್ಟ್ ನಿಮಗೆ 120 ಸೆಕೆಂಡ್ಸ್, 120 ಸೆಕೆಂಡ್ಸ್, 90 ಸೆಕೆಂಡ್ಸ್. ಓಕೆ, ಈ ಮೂರದು ಎಲ್ ಸಿ ಎಮ್ ತೆಗೆದ್ರೆ, ಓಕೆ, ಎಲ್ ಸಿ ಎಮ್ ತೆಗೆಯೋದು ನಿಮಗೆ ಗೊತ್ತಿರುತ್ತೆ ಅನ್ಕೊತೀನಿ. ಇಟ್ ವಿಲ್ ಬಿ ಆಫ್ 360 ಸೆಕೆಂಡ್ಸ್. ಓಕೆ, ಸೊ 360 seconds will be the answer. Next question, a car and bike start from the same point and the car moves at 60 km per hour while the bike moves at 40 km per hour. If the bike starts 50 minutes after the car, how far will the car have traveled when the bike catches up? ಇದೆ. ಈ ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡ್ತೀವಿ ಅಂದರೆ, ನಿಮಗೆ ಆಗಲೇ ಪ್ರಾಬ್ಲಮ್ ಹೇಳಿ ಕೊಟ್ಟಿದ್ದಾರೆ. ಸೇಮ್ ಪಾಯಿಂಟಿಂದ, ಓಕೆ, ಬಿ ಅಂದರೆ ಬೈಕ್ ಆ್ಯಂಡ್ ಸಿ, ಓಕೆ, ಸ್ಟಾರ್ಟಿಂಗ್ ಫ್ರಮ್ ದ ಸೇಮ್ ಪಾಯಿಂಟ್. ಸಿ ಏನಾಗುತ್ತೆ 15 ಮಿನಿಟ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಬೈಕ್ ಸ್ಟಾರ್ಟ್ 50 ಮಿನಿಟ್ಸ್ ಆಫ್ಟರ್ ದ ಕಾರ್ ಅಂದರೆ 15 ಮಿನಿಟ್ ಮೂವ್ ಆದಮೇಲೆ, ಓಕೆ, ಕಾರ್ ಇಲ್ಲಿಗೆ ಬಂದಮೇಲೆ ಬೈಕ್ ಸ್ಟಾರ್ಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಹೌ ಫಾರ್ ವಿಲ್ ದ ಕಾರ್ ಹ್ಯಾವ್ ಟ್ರಾವೆಲ್ಡ್ ವೆನ್ ದ ಬೈಕ್ ಕ್ಯಾಚಸ್ ಅಪ್ ಅಂದರೆ ಮೀಟ್ ಆಗೋದು ಅಂತ. ಸೊ ಇದು ಬೈಕ್ ನಿಮಗೆ 15 ಮಿನಿಟ್ಸ್ ಅಂತಂದರೆ ಸಮ್ ಡಿಸ್ಟೆನ್ಸ್ ಅಂತೂ ಟ್ರಾವೆಲ್ ಆಗಿರುತ್ತಾ, ಓಕೆ, ಆ ಡಿಸ್ಟೆನ್ಸ್ ಎಂದು ಕಂಡಿಡಿ ನಮ್ಮಲ್ಲೇ. ಸೊ ಈ ಡಿಸ್ಟೆನ್ಸ್ ಅಂತೂ ಟ್ರಾವೆಲ್ ಆಗಿರುತ್ತೆ. ಫೈನ್, ಈ ಡಿಸ್ಟೆನ್ಸ್ ಇದು ಟ್ರಾವೆಲ್ ಮಾಡೋಷ್ಟಿಗೆ ಬೈಕು ಅಂದರೆ ಈ ಪಾಯಿಂಟಿಗೆ ಬರಬೇಕಂದಾಗ ಈ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿಗೆ ಬೈಕು ಆಬ್ವಿಯಸ್ಲಿ ಇದು ಆಗಲೇ ಕಾರ್ ಮೂವಿಂಗ್ ಇರೋದ್ರಿಂದ ಆಬ್ವಿಯಸ್ಲಿ ಇಟ್ ವಿಲ್ ಮೂವ್. ಇದು ಏನಾಗುತ್ತೆ, ಇದು ಸಮ್ ಡಿಸ್ಟೆನ್ಸ್ x1 ಅಂತ ಅಂದ್ಕೊಳ್ಳಿ. ಹಾಗಾಗಿ ಇದೇನಾಗುತ್ತೆ, ಕ್ಯಾಚಪ್ ಪಾಯಿಂಟ್ ವಿಲ್ ಬಿ ಹಿಯರ್, ಓಕೆ, ನಾಟ್ ಹಿಯರ್, ಇಟ್ ವಿಲ್ ಬಿ ಹಿಯರ್. ಫೈನ್, ಇವಾಗ ಏನಾಗುತ್ತೆ ನೋಡಿ, ಕಾಮನ್ ಸೆನ್ಸ್ ಇಲ್ಲಿ 60 km/h ಯಾವುದು ಇದು ಕಾರ್ ಕೊಟ್ಟಿದ್ದಾರೆ. ಕಾರ್ದು ನಿಮಗೆ 60 km/h ಕೊಟ್ಟಿದ್ದಾರೆ ಆ್ಯಂಡ್ ಬೈಕ್ ಏನಿದೆ 40 km/h ಕೊಟ್ಟಿದೆ. ಅಂದರೆ ಕಾರಿಂದ ಏನಿದೆ 1 ಅವರಿಗೆ 60 km ಹೋಗ್ತಿದೆ, ಬೈಕ್ ಏನಾಗಿದೆ 1 ಅವರಿಗೆ 40 km ಹೋಗ್ತಿದೆ. ಇದು ಕಾಮನ್ ಸೆನ್ಸ್ ನಿಮಗೆ, ಬಿಕಾಸ್ ಕೆಲವೊಂದು ಟೈಮಲ್ಲಿ ಏನಾಗುತ್ತಾರೆ, ಕ್ವಶನ್ಸಲ್ಲಿ ಟ್ವಿಸ್ಟ್ ಕೊಟ್ಟಿರ್ತಾರೆ. ಓಕೆ, ಈ ಥರ ಬಂದು ಇಲ್ಲಿ ಆಪ್ಷನ್ಸ್ ಏನು ಮಾಡಿರ್ತಾರೆ, ನಾಟ್ ಪಾಸಿಬಲ್ ಟು ಡಿಫೈನ್ ಅಂತ ಈ ಥರ ಕ್ವಶನ್ಸ್ ಕೂಡ ಇರುತ್ತೆ, ಆಪ್ಷನ್ಸ್ ಕೂಡ ಇರುತ್ತೆ. ಸೊ ಇಲ್ಲಿ ನೋಡಿ, ಯಾವುದೇ ಕ್ವಶನ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೂ ಮುಂಚೆ ವಿ ಹ್ಯಾವ್ ಟು ಅಬ್ಸರ್ವ್ ಯಾವ್ದು ಸ್ಪೀಡ್ ಯಾವುದಿದೆ. ಇಲ್ಲಿ ನೋಡಿ, ಓವರ್ಟೇಕ್ ಯಾವುದೇ ಒಂದು ವೆಹಿಕಲ್ ಇದ್ದಾಗ, ಓಕೆ, ಒಂದು ವೆಹಿಕಲ್ ಇದು ಎಕ್ಸಾಂಪಲ್ ಇಲ್ಲೇ ತೊಗೊಳ್ಳಿ, ಬೈಕು ಮತ್ತು ಸಿ, ಓಕೆ, ಕಾರು. ಇದೇ ನಿಮಗೆ ಬಿ ಓವರ್ಟೇಕ್ ಮಾಡಬೇಕಂತಂದಾಗ ಸಿನ ಅಥವಾ ಮೀಟ್ ಆಗಬೇಕಂದಾಗ ಬಿ ಸ್ಪೀಡ್ ಏನಿರಬೇಕು, ಆಬ್ವಿಯಸ್ಲಿ ಇಟ್ ಶುಡ್ ಬಿ ಗ್ರೇಟರ್ ವೆನ್ ಕಂಪೇರ್ ಟು ಸಿ. ಈ ಕೇಸಲ್ಲಿ ಏನಾಗಿದೆ, ಬೈಕ್ ಸ್ಪೀಡ್ ಎಷ್ಟಿದೆ 40 km ಇದೆ, ಕಾರ್ ಸ್ಪೀಡ್ ಎಷ್ಟಿದೆ 60 km ಇದೆ. ಸೊ ಆಬ್ವಿಯಸ್ಲಿ ಏನಾಗುತ್ತೆ, ಇಟ್ಸ್ ಇಂಪಾಸಿಬಲ್ ಟು ಡಿಫೈನ್. ಫೈನ್, ಇಲ್ಲಿ ಏನು ಮಾಡ್ಕೊಳ್ಳಿ, ಕ್ವಶನಲ್ಲಿ ಚೇಂಜ್ ಮಾಡ್ಕೊಳ್ಳಿ, ಇದನ್ನು ವಿ ಶುಡ್ ಕನ್ವರ್ಟ್ ಕಾರ್ ಸ್ಪೀಡ್ ಟು 40 km ಆ್ಯಂಡ್ ಬೈಕ್ ಸ್ಪೀಡ್ ಬಂದುಬಿಟ್ಟು ಇದನ್ನು ನೀವು 60 km ಮಾಡ್ಕೊಳ್ಳಿ. ಇವಾಗ ಇಟ್ಸ್ ಪಾಸಿಬಲ್ ಟು ಮೇಕ್ ಇಟ್. ಕಾನ್ಸೆಪ್ಟ್ ವಿಲ್ ರಿಮೇನ್ ಸೇಮ್. ಯಾವ ಥರ ನಿಮಗೆ ಕಾನ್ಸೆಪ್ಟ್ ಸೇಮೇ ಇರುತ್ತೆ. ಯಾವ ಥರ ಅಂತಂದರೆ, ಇವಾಗ ನಿಮಗೆ ಈ ಡಿಸ್ಟೆನ್ಸಿಂದ ಹೇಳಿದ್ನಲ್ಲ, ಸಿ ಡಿಸ್ಟೆನ್ಸಿಂದ, ಓಕೆ, ಈ ಡಿಸ್ಟೆನ್ಸ್ವರೆಗೂ ದಿಸ್ ಇಸ್ ದ ಮೀಟಪ್ ಪಾಯಿಂಟ್. ಓಕೆ, ದಿಸ್ ಇಸ್ ದ ಮೀಟಪ್ ಪಾಯಿಂಟ್ ಆ್ಯಂಡ್ ಟೈಮ್ ವಿಲ್ ಬಿ ಫಾರ್ ದಿಸ್ ಒನ್ ಬಿ ಬೈಕ್ ಏನಿದೆ ಈ ಪಾಯಿಂಟಿಗೆ ಬರೋಷ್ಟಿಗೆ ಟೈಮ್ ಎಷ್ಟಿರುತ್ತೆ, ಓಕೆ, ಸಿಗೆ ಈ ಪಾಯಿಂಟಿಗೆ ಬರೋಕ್ಕೆ ಟೈಮ್ ಎಷ್ಟಾಗುತ್ತೆ, ಅದು ಕಂಡುಹಿಡ್ಕೊಂಡು ವಿ ಶುಡ್ ಫೈಂಡ್ ದ ಡಿಸ್ಟೆನ್ಸ್. ಓಕೆ, ಫಸ್ಟ್ ಟೈಮ್ ಕಂಡುಹಿಡ್ಕೊಳ್ಳೋಣ, ಆಮೇಲೆ ಡಿಸ್ಟೆನ್ಸ್ನ ಹಿಡ್ಕೊಳ್ಳೋಣ. ಫಸ್ಟ್ ಕಮಿಂಗ್ ಟು ದ ಪಾಯಿಂಟ್, ಫಸ್ಟ್ ಕೇಸಲ್ಲಿ ನಿಮಗೆ ಏನು ಮಾಡೋಣ, ವಿಲ್ ಗೋ ವಿತ್ ಫಸ್ಟ್ ಥಿಂಗ್ ಸಿ. ಓಕೆ, ಕಾರ್ ನಿಮಗೆ 15 ಮಿನಿಟ್ಸ್ ಅಂದರೆ ಡಿಸ್ಟೆನ್ಸ್ ಏನಾಗುತ್ತೆ, ಡಿಸ್ಟೆನ್ಸ್ ಇದು ಟು ಸ್ಪೀಡ್ ಇಂಟು ಟೈಮಾ. ಸೊ ಡಿಸ್ಟೆನ್ಸ್ ಇದು ಟು ಸ್ಪೀಡ್ ಇಂಟು ಟೈಮ್ ಅಂತಂದಾಗ, ಓಕೆ, ಸ್ಪೀಡ್ ಇಂಟು ಟೈಮ್, ಡಿಸ್ಟೆನ್ಸ್ ಎಷ್ಟಾಗುತ್ತೆ, ನಿಮ್ಮ ಸ್ಪೀಡ್ ಎಷ್ಟು ಕೊಟ್ಟಿದ್ದಾರೆ, ಕಾರ್ ಸ್ಪೀಡ್ ಆಗಲಿ ಹೇಳಿದೆ, ಕಾರ್ ಸ್ಪೀಡ್ನ ಚೇಂಜ್ ಮಾಡ್ಕೊಳ್ಳಿ. ಇಟ್ ಗೋ ಟು 40 km ಫಾರ್ ದಿಸ್ ಕಾರ್ ಸ್ಪೀಡ್. ಓಕೆ, 40 km/h. ಓಕೆ, ಇಂಟು ಟೈಮ್ ಎಷ್ಟಿದೆ, ಟೈಮ್ ನಿನಗೆ ದೇ ಹ್ಯಾವ್ ಗಿವನ್ 50 ಮಿನಿಟ್ಸ್, ಯಾಕಂದರೆ 15 ಮಿನಿಟ್ಸ್ ಅಲ್ಲೇ ಟ್ರಾವೆಲ್ ಆಗಿದೆ ಈ ಡಿಸ್ಟೆನ್ಸ್ವರೆಗೂ. ಓಕೆ, 15 / 60. ಓಕೆ, ಸೊ ನಿಮಗೆ ಇದು ಕೂಡ ಅವರಲ್ಲಿ ಕನ್ವರ್ಟ್ ಮಾಡಿಕೊಂಡ್ರೆ ಓವರಾಲ್ ನಿಮಗೆ ಡಿಸ್ಟೆನ್ಸ್ ಇದು 10 km ಬರುತ್ತೆ. ಓಕೆ, ಸೊ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ನಿಮಗೆ 10 km. ಓಕೆ, ಬಟ್ ನಮಗೆ ಬೇಕಾಗಿದೆಯೇನು, ಕಾರ್ ಸ್ಪೀಡ್ ವೆನ್ ದ ಬೈಕ್ ಕ್ಯಾಚ್ ಆಗಬೇಕಾದ್ರೆ ಇಷ್ಟು ಸ್ಪೀಡ್ ಕೂಡ ಈ ಡಿಸ್ಟೆನ್ಸ್ ಕೂಡ ನಮಗೆ ಬೇಕಾಗುತ್ತೆ. ಓಕೆ, 10 km ಈ ಡಿಸ್ಟೆನ್ಸ್ ಬೇಕು ಅಂತಂದರೆ ನಿಮಗೆ ಟಿ ಅಂತ ಇಟ್ಕೊಳ್ಳಿ. ಸೊ ಇವಾಗ ಏನಾಗುತ್ತೆ, ಆ ಡಿಸ್ಟೆನ್ಸ್ ನಿಮಗೆ ಡಿಸ್ಟೆನ್ಸ್ ಇದು ಟು ಸ್ಪೀಡ್ ಇಂಟು ಟೈಮ್. ಸ್ಪೀಡ್ ಎಷ್ಟಿದೆ 40 km/h ಇದೆ. ಓಕೆ, ಇಂಟು ಟೈಮ್ ಎಷ್ಟಿದೆ, ಟೈಮ್ ನಮಗೆ ಗೊತ್ತಿಲ್ಲ, ಅದನ್ನು ಟಿ ಅಂತ ಇಟ್ಕೊಂಡಿದ್ದೀವಿ. ಡಿಸ್ಟೆನ್ಸ್ ನಿಮಗೆ, ಓಕೆ, ಈ ಥರ ಇರುತ್ತೆ. ಡಿಸ್ಟೆನ್ಸ್ ವಿಲ್ ಬಿ 40. ಸೊ ಓವರಾಲ್ ಡಿಸ್ಟೆನ್ಸ್ ಎಷ್ಟಾಯ್ತು ನಿಮಗೆ, ಓವರಾಲ್ ಡಿಸ್ಟೆನ್ಸ್ ಅಂದರೆ 10 km ಪ್ಲಸ್ 40 ಟಿ. ಓಕೆ, ಇದು ಡಿಸ್ಟೆನ್ಸ್ ಆಯಿತು. ಬಟ್ ಅದೇ ಬೈಕಿಂದ ಆದರೆ ನಿಮಗೆ ಬೈಕ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ, ಓವರಾಲ್ ಡಿಸ್ಟೆನ್ಸ್ ಇದು ಟು ಸ್ಪೀಡ್ ಇಂಟು ಟೈಮ್. ಸೊ ಓಕೆ, ಸ್ಪೀಡ್ ಯಾವುದ್ರದ್ದು, ಬೈಕಿನ ಸ್ಪೀಡ್ ಎಷ್ಟಿರುತ್ತೆ ನಿಮಗೆ 60 km/h ಇದೆ, ಇಂಟು ಟಿ ಎಷ್ಟಿದೆ, ಇಟ್ ವಿಲ್ ರಿಮೇನ್, ಓಕೆ, ಅನ್ನೋನ್, ಬಿಕಾಸ್ ನಮಗೆ ಟಿ ಡಿಸ್ಟೆನ್ಸ್ ಗೊತ್ತಿಲ್ಲ. ಬಟ್ ಯಾವುದೇ ಬೈಕ್ ಆಯಿತು ಮತ್ತು ಕಾರ್ ಆಯಿತು, ಇಲ್ಲಿ ಕ್ಯಾಚಪ್ ಆಗಬೇಕಂದಾಗ ಕಾರ್ ಡಿಸ್ಟೆನ್ಸು ಮತ್ತು ಬೈಕ್ ಡಿಸ್ಟೆನ್ಸ್ ಸೇಮ್ ಟ್ರಾವೆಲ್ ಇರುತ್ತಾ, ಸೇಮ್ ಡಿಸ್ಟೆನ್ಸ್ ಇರುತ್ತಾ. ಸೊ ಹಾಗಾಗಿ
ಡಿ ಇಸ್ ಈಕ್ವಲ್ ಟು ಈಕ್ವೇಟ್ ಮಾಡ್ಕೊಂಡಾಗ D1 ಇಸ್ ಈಕ್ವಲ್ ಟು D2 ನಿಮಗೆ ಇಲ್ಲಿ ಡಿ ಏನಿದೆ ದಿಸ್ ಡಿಸ್ಟೆನ್ಸ್ ವಿಲ್ ಬಿ 10 ಪ್ಲಸ್ 40t ಓಕೆ ಇಸ್ ಈಕ್ವಲ್ ಟು 60t ಓಕೆ ಇದನ್ನು ಸಾಲ್ವ್ ಮಾಡಿದಾಗ ನಿಮಗೆ ಸೊ 60 ಮೈನಸ್ 10 ಇಸ್ ಈಕ್ವಲ್ ಟು 20t ಸೊ ಟಿ ಇಸ್ ಈಕ್ವಲ್ ಟು ನಿಮಗೆ 0.5 ಹವರ್ ಓಕೆ ಇದು ನಿಮಗೇನಾಯಿತು ಟೈಮ್ ಆಯಿತು. ಸೊ ನಾವು ವಿ ಕ್ಯಾನ್ ಏನು ಇಲ್ಲಿ ಟೈಮ್ ಇದೆಯಲ್ಲ ಈ ಟೈಮ್ ಎಷ್ಟಾಯಿತು ನಿಮಗೆ 0.5 ಬಂತು. ನಮಗೆ ಬೇಕಾದ ಡಿಸ್ಟೆನ್ಸ್ ಬೇಕಾಗಿರುತ್ತೆ. ಸೊ ಅಲ್ಲಿ ಏನಾಗುತ್ತೆ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಫೈನ್ ಸ್ಪೀಡ್ ಎಷ್ಟಿದೆ ನಿಮಗೆ ಕಾರಿಂದು ಇಟ್ಸ್ ಆಲ್ರೆಡಿ ಹ್ಯಾವ್ ಎಷ್ಟನ್ನು ಕೊಟ್ಟಿದೆ 40 ಕೊಟ್ಟಿದ್ದಾರೆ 40 ಆ್ಯಂಡ್ ಇದೇನಿದೆ ಟೈಮ್ ಏನಿದೆ 0.5 ಇದೆ 0.5 ಅಂತಂದ್ರಾಗ ನಿಮಗೆ 20 ಕಿಲೋಮೀಟ್ರ್ ಆಗುತ್ತೆ ಓಕೆ. ಸೊ ಈ ಡಿಸ್ಟೆನ್ಸ್ ಎಷ್ಟಿದೆ 20 ಕಿಲೋಮೀಟ್ರ್. ಹಾಗಾಗಿ ಓವರಾಲ್ ಡಿಸ್ಟೆನ್ಸ್ ಎಷ್ಟಾಗಿದೆ 20 ಪ್ಲಸ್ 10 ಓಕೆ 20 ಪ್ಲಸ್ 10 ಅಂತಂದರೆ 30 ಕಿಲೋಮೀಟ್ರ್ ಇದೆ ಓವರಾಲ್ ಆನ್ಸರ್ ಓಕೆ. ಆಪ್ಷನ್ ಡಿ ಇದೆ ಕರೆಕ್ಟ್ ಒನ್. ನೆಕ್ಸ್ಟ್ ಕ್ವಶನ್ 2 people start from the same point. One walks at 5 km/h and other 3 km/h. After 2 hours how far apart they will be ಅಂತ ಕೇಳಿದ್ದಾರೆ. ಅಂದರೆ ಸೇಮ್ ಪಾಯಿಂಟಿಂದ ಅಂದರೆ ಒಂದೇ ಪಾಯಿಂಟಿಂದ ಓಕೆ ಎ ಆ್ಯಂಡ್ ಇನ್ನೊಂದು ಪಾಯಿಂಟಿಂದ ಸೇಮ್ ಪಾಯಿಂಟಿಂದಲೇ ಬಿ ಓಕೆ. ಸೊ ಇಲ್ಲೇನಾಗುತ್ತೆ 5 km/h ಬಂದ್ಬಿಟ್ಟು ಯಾರ್ದಿದೆ 5 km/h ಎ ಅಂತ ತೊಗೊಳ್ಳಿ. ಬಿ ಬಂದ್ಬಿಟ್ಟು ನಿಮಗೆ 3 km/h ಅಂತ ತೊಗೊಳ್ಳಿ. ಫಸ್ಟ್ ಏನಕ್ಕೆ ಆಫ್ಟರ್ 2 hours ಅಂತ ಕೇಳಿದ್ದಾರೆ. ಆಫ್ಟರ್ 2 hours ಅಂದರೆ ಫಸ್ಟ್ ಅವರ್ ಆ್ಯಂಡ್ ಸೆಕೆಂಡ್ ಅವರ್. ಫಸ್ಟ್ ಅವರಿಗೆ 1 ಅವರಿಗೆ ಇದು 5 km/h ಅಂದರೆ 1 ಅವರಿಗೆ 5 km/h ಆಯಿತು 5 ಕಿಲೋಮೀಟ್ರ್. ನೆಕ್ಸ್ಟ್ ಸೆಕೆಂಡ್ ಅವರಿಗೆ ಅಗೇನ್ 5 ಕಿಲೋಮೀಟ್ರ್ ಓಕೆ ಓವರಾಲ್ ಆಗಿ 10 ಕಿಲೋಮೀಟ್ರ್ ಫೈನ್. ನೆಕ್ಸ್ಟ್ ಅದೇ ರೀತಿಯಲ್ಲಿ ಬಿ ಕೇಸಲ್ಲಿ ಕೂಡ ಫಸ್ಟ್ ಅವರಿಗೆ ಓಕೆ ಫಸ್ಟ್ ಅವರಿಗೆ ಎಷ್ಟಾಗುತ್ತೆ 3 ಕಿಲೋಮೀಟ್ರ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಅವರಿಗೆ ಅಗೇನ್ ಇಟ್ ವಿಲ್ ಬಿ 3 ಕಿಲೋಮೀಟ್ರ್. ಸೊ ಅಂದರೆ 6 ಕಿಲೋಮೀಟ್ರ್. ಅಂದರೆ ಪಾಯಿಂಟ್ ಎ ಏನಿದೆ ಪಾಯಿಂಟ್ ಎ ನಿಮಗೆ ಓವರಾಲ್ ಆಗಿ 10 ಕಿಲೋಮೀಟ್ರ್ ಓಕೆ ಆ್ಯಂಡ್ ಪಾಯಿಂಟ್ ಬಿ ಏನಿದೆ ಓವರಾಲ್ ಆಗಿ ನಿಮಗೆ 6 ಕಿಲೋಮೀಟ್ರ್ ಓಕೆ. ಇವೆರಡದು ಡಿಫ್ರೆನ್ಸ್ ಕೇಳಿದ್ದಾರೆ ಅಂದರೆ ಎಷ್ಟು ಡಿಫ್ರೆನ್ಸಲ್ಲಿ ಇದೆ ಅಂತ ಕೇಳಿದ್ದಾರೆ ಓಕೆ. ಹೌ ಫಾರ್ ಅಪಾರ್ಟ್ ದೇ ವಿಲ್ ಬಿ ಅಂತಂದರೆ ಇದಾಗಲೇ 10 ಕಿಲೋಮೀಟ್ರ್ ಮೂವ್ ಆಗಿದೆ ಓಕೆ ಇದು 6 ಕಿಲೋಮೀಟ್ರ್ ಇದೆ. ಸೊ 10 ಮೈನಸ್ 6 ಅಂತಂದಾಗ 4 ಕಿಲೋಮೀಟರ್ ಓಕೆ 4 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇವರು ಏನೋ ಅಪಾರ್ಟ್ ಆಗಿದ್ದಾರೆ ಫೈನ್. ಸೊ ಕರೆಕ್ಟ್ ಆಪ್ಷನ್ ಬಂದ್ಬಿಟ್ಟು C1. 14th question ನಿಮಗೆ ಎ ಸೈಕ್ಲಿಸ್ಟ್ ಕವರ್ಸ್ ಅ ಸರ್ಟನ್ ಡಿಸ್ಟೆನ್ಸ್ ಇನ್ 2 hours ಅಟ್ ಎ ಸ್ಪೀಡ್ ಆಫ್ 25 km/h. ಇಫ್ ಹಿ ಇನ್ಕ್ರೀಸಸ್ ಹಿ ಸ್ಪೀಡ್ ಬೈ 5 km/h ಹೌ ಮಚ್ ಟೈಮ್ ವಿಲ್ ಹಿ ಸೇವ್ ಅಂತ ಇದೆ. ಅಂದರೆ ಎಕ್ಸಾಂಪಲ್ ನಿಮಗೆ ಫಸ್ಟ್ ಏನು ಮಾಡಿ ನೀವು ಈ ಡಿಸ್ಟೆನ್ಸ್ ಇದೆಯಲ್ಲ ಈ ಡಿಸ್ಟೆನ್ಸ್ ಅಂತಂದರೆ ಡಿಸ್ಟೆನ್ಸ್ ಕಂಡುಹಿಡ್ಕೊ. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಸೊ ಸ್ಪೀಡ್ ಏನಾಗುತ್ತೆ ನಿಮಗೆ 25 km/h ಓಕೆ ಆ್ಯಂಡ್ ಟೈಮ್ ಏನಿದೆ 2 hours. ಸೊ ಓವರಾಲ್ ಆಗಿ ನಿಮಗೆ ಡಿಸ್ಟೆನ್ಸ್ ಎಷ್ಟಾಗುತ್ತೆ 50 ಕಿಲೋಮೀಟ್ರ್ ಓಕೆ. ಇವಾಗೇನಾಯಿತು ಇಫ್ ಹಿ ಇನ್ಕ್ರೀಸಸ್ ಈ ಸ್ಪೀಡ್ ಬೈ 5 km/h ಅಂದರೆ ಸ್ಪೀಡ್ ಬೈ ಅಂತ ಕೊಟ್ಟಿದ್ದು ಇನ್ಕ್ರೀಸಸ್ ಈ ಸ್ಪೀಡ್ ಬೈ ಅದೇ ನಿಮಗೆ ಎಕ್ಸಾಂಪಲ್ 2 ಸ್ಪೀಡ್ 2 ರೆಡ್ಯೂಸ್ 2 ಅಂತ ಕೊಟ್ಟಿದ್ರೆ ಸೊ ದಿಸ್ ವಿಲ್ ಬಿ ದ ಫೈನಲ್ ಸ್ಪೀಡ್ ಆಗಿತ್ತು. ಬಟ್ ಇನ್ಕ್ರೀಸಸ್ ಬೈ ಅಂತಂದಾಗ ನಿಮಗೆ ನ್ಯೂ ಸ್ಪೀಡ್ ಏನಾಗುತ್ತೆ ನ್ಯೂ ಸ್ಪೀಡ್ ಇಸ್ ಈಕ್ವಲ್ ಟು 25 ಕಿಲೋಮೀಟ್ರ್ ಪ್ಲಸ್ ನಿಮಗೆ 5 ಕಿಲೋಮೀಟ್ರ್ ಓಕೆ 5 km/h ಓವರಾಲ್ ಆಗಿ 30 km/h ಆಗುತ್ತೆ. ಈ 30 km/h ನ್ಯೂ ಸ್ಪೀಡ್ ಆಯಿತು. ಡಿಸ್ಟೆನ್ಸ್ ಎಷ್ಟಿದೆ 50 ಕಿಲೋಮೀಟ್ರ್ ಇದೆ. ಸೊ ನಮ್ಗೆ ಏನು ಕೇಳಿದರೆ ಹೌ ಮಚ್ ಟೈಮ್ ಹಿ ವಿಲ್ ಸೇವ್ ಅಂತ ಕೇಳಿದರೆ ಸೊ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಎಷ್ಟಿದೆ 50 ಕಿಲೋಮೀಟ್ರ್ ಇದೆ. ನಮಗೆ ಸ್ಪೀಡ್ ಎಷ್ಟಿದೆ 30 ಕಿಲೋಮೀಟ್ರ್ ಇದೆ 30 km/h ಆ್ಯಂಡ್ ಇದು 30 ಕಿಲೋಮೀಟರ್. ಸೊ ಓವರಾಲ್ ಆಗಿ ನಿಮಗೆ 5/3 ಓಕೆ 5/3 ಏನಾಗುತ್ತೆ ಹವರ್ ಓಕೆ 5/3 ಇದೆ ಹವರ್. ನಿಮಗೆ ಮಿನಿಟ್ಸಲ್ಲಿ ಬೇಕು ಬಿಕಾಸ್ ಎಲ್ಲ ಆಪ್ಷನ್ಸ್ ಮಿನಿಟ್ಸಲ್ಲಿ ಇರೋದ್ರಿಂದ 5/3 ಇಂಟು 1 ಅವರಿಗೆ 60 ಮಿನಿಟ್ಸು 3 1 3 2 ಸೊ 100 ಮಿನಿಟ್ಸ್ ಆಯಿತು ಓಕೆ. 100 ಮಿನಿಟ್ಸ್ ಅಂತಂದರೆ ನಿಮಗೆ ಇದು ಏನಾಯಿತು ನ್ಯೂ ಸ್ಪೀಡ್ ಅಂದರೆ ಹೊಸ ಸ್ಪೀಡಿಗೆ ನಮಗೆ ಟೈಮ್ ಎಷ್ಟಾಯಿತು 100 ಮಿನಿಟ್ಸ್ ಆಯಿತು. ಬಟ್ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ 2 hours. 2 hours ಅಂದರೆ ಎಷ್ಟಾಯಿತು 2 × 60 ಅಂತಂದರೆ ನಿಮಗೆ 120 ಮಿನಿಟ್ಸ್ ಆಯಿತು. ಸೊ ಡಿಫ್ರೆನ್ಸ್ ಎಷ್ಟಿದೆ 120 ಮಿನಿಟ್ಸ್ ನಿಮಗೆ ಮತ್ತು 100 ಮಧ್ಯೆ ಓಕೆ 100 120 ಮೈನಸ್ 100 ಬಿಕಾಸ್ ಇದು ನ್ಯೂ ಸ್ಪೀಡಲ್ಲಿ ಬಂದಿರೋ ಟೈಮು ಇದು ಓಲ್ಡ್ ಸ್ಪೀಡ್ ಎಷ್ಟು 25 km/h ಇದ್ದ ಬಂದಿರೋ ಟೈಮು. ಸೊ 100 ಮಿನಿಟ್ಸ್ ಅಂತಂದರೆ 120 ಮೈನಸ್ 100 ಅಂದರೆ 20 ಮಿನಿಟ್ ವಿಲ್ ಬಿ ದ ಆನ್ಸರ್. ಬಟ್ ಈಗ ಆಪ್ಷನ್ಸ್ ಇಲ್ಲ ಸೊ ವಿ ಹ್ಯಾವ್ ಟು ರೈಟ್ ಇಟ್ ಡೌನ್ ಟು 20 ಮಿನಿಟ್ಸ್ ಫೈನ್. ನೆಕ್ಸ್ಟ್ ಕ್ವಶನ್ ಕಮಲ್ ಲೆಫ್ಟ್ ಫಾರ್ ಸಿಟಿ ಎ ಫ್ರಮ್ ಸಿಟಿ ಬಿ at 5:20 AM. He traveled at a speed of 80 km/h for 4 hours 50 minutes.
After that, the speed was reduced to 60 km per hour. If the distance between the two cities is 350 km, at what time did the Kamal reach city A ಅಂತ ಇದೆ. ಅಂದರೆ ಥಿಂಗ್ ಲೈಕ್ ಸಿಟಿ ಬಿ ಇಂದ ಸಿಟಿ ಎಗೆ, ಓಕೆ, ಸಿಟಿ ಎಗೆ ಕಮಲ್ ಲೆಫ್ಟ್. ಓಕೆ, ಸೊ ಇದ್ರದ್ದು ಬಿ ಸ್ಪೀಡ್ ಎಷ್ಟಿದೆ ನಿಮಗೆ 80 km per hour ಇದೆ. ಓಕೆನಾ, ಆ್ಯಂಡ್ ಎಷ್ಟು ಅವರ್ ಆಗುತ್ತೆ ಓವರಾಲ್ ಆಗಿ 4 hours 15 minutes. ಓಕೆ, ಆ್ಯಂಡ್ ಇದೇನೆಷ್ಟಿದೆ 5:20 AM ಏನಾಗುತ್ತೆ ಸ್ಟಾರ್ಟ್ ಮಾಡ್ತಾನೆ ಜರ್ನಿ. ಓಕೆ, ಲೆಫ್ಟ್ ದ ಸಿಟಿ. ಸೊ ನಿಮಗೆ ಏದು ಸ್ಪೀಡ್ ಎಷ್ಟಿದೆ 60 km per hour ಇದೆ. ಸೊ ಇಲ್ಲಿ ನೋಡ್ಬೋದು 4 hours 15 minutes ಅವ್ರಿಗೂ ಟ್ರಾವೆಲ್ ಮಾಡ್ತಾ ಅಂದರೆ ಡಿಸ್ಟೆನ್ಸ್ ಎಷ್ಟಾಗುತ್ತೆ. ಓಕೆ, ಈ ಡಿಸ್ಟೆನ್ಸ್ ನಮ್ಮ ಕಂಡು ಹಿಡ್ಕೋಬೇಕಾದ್ರೆ ಬಿ ಎಲ್ಲಿವರೆಗೂ ಟ್ರಾವೆಲ್ ಮಾಡಿದೆ ಅಂದರೆ 1 hourಗೆ ಎಷ್ಟಾಗುತ್ತೆ, 1 hourಗೆ ಓಕೆ ನಿಮಗೆ ಎಷ್ಟು ಕೊಟ್ಟಿದ್ದಾರೆ 80 km ಕೊಟ್ಟಿದ್ದಾರೆ. ಓಕೆ, 1 hourಗೆ 80 km per ಸ್ಪೀಡಲ್ಲಿ ಹೋಗ್ತಿದ್ರೆ ನಿಮಗೆ 4 hours ಇದೆ. 4 hours ಅಂದರೆ ಎಷ್ಟಾಗುತ್ತೆ, ಇಟ್ ವಿಲ್ ಬಿ ಆಫ್ 320 km. ಓಕೆ, 320 km. ಸೊ ರಿಮೈನಿಂಗ್ 15 minutes 4 hours ಆಯಿತು. ಈ 50 minutes ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ನೀವು ಓವರಲ್ ಅಂತಂದರೆ 1 hourಗೆ 80 minutes ಆಯಿತಾ, ನಿಮಗೆ ಹಾಫ್ ಆನ್ ಅವರಿಗೆ ಅಂದರೆ 30 minutesಗೆ ಎಷ್ಟಾಯಿತು, 30 minutesಗೆ 40 km ಆಯಿತು. ಓಕೆ, ಇಲ್ಲಿರೋದು 15 minutes ಅಂದರೆ 15 minutesಗೆ ಎಷ್ಟಾಯಿತು 20 km. ಓಕೆ, ಸೊ 320 + 20 ಓವರಲ್ ಆಗಿ 340 km. ಓಕೆ, 340 km ಫಾರ್ ಎಷ್ಟಿಗೆ 4 hours 15 minutes ಅಂದರೆ 340 km. ಇಲ್ಲಿಂದ ಇಲ್ಲಿಗೆ ಬಿ ಏನಾಗುತ್ತೆ ಟ್ರಾವೆಲ್ ಮಾಡ್ತಾನೆ 340 km. ಸೊ ಓವರಾಲ್ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ 350 ಕೊಟ್ಟಿದ್ದಾರೆ. ಓಕೆ, 350 ಓವರಾಲ್ ಇದೆ ಡಿಸ್ಟೆನ್ಸ್ 350. ಸೊ ನಿಮಗೆ ರಿಮೈನಿಂಗ್ ಎಷ್ಟು ಉಳಿತು 10 km. ಇದು ನಿಮಗೆ ರಿಮೈನಿಂಗ್ ಇನ್ನೂ ಕವರ್ ಮಾಡಬೇಕಾಗಿರುವಂತಹ ಏನು ಡಿಸ್ಟೆನ್ಸು. ಬಟ್ ಇನ್ನೇನಂದರೆ ದ ಸ್ಪೀಡ್ ವಾಸ್ ರೆಡ್ಯೂಸ್ಡ್ ಟು 60 km ಅಂತ ಕೇಳಿದೆ. ಸೊ 60 km ಅಂತಂದರೆ ಇಲ್ಲಿಂದ ಏನಾಗುತ್ತೆ ಸ್ಪೀಡು 60 km per hour. ನಿಮಗೆ ಯಾವ ಥರ ಕ್ಯಾಲ್ಕುಲೇಷನ್ ಸಿಗುತ್ತೆ ಅಂದರೆ 60 km per hour ಅಂದರೆ ನಿಮಗೆ ಏನಂದರೆ 60 minutes. ಓಕೆ, ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಏನಾಗುತ್ತೆ 1 km per 1 minute ಅಂತ. ಅಂದರೆ 1 km = 1 minute. 1 minute 1 km ಅಂತ ಆಗುತ್ತೆ. ಬಟ್ ಇಲ್ಲಿ ನಿಮಗೆ 10 km ಇದೆ. ಸೊ 1 km 1 minute ಆದರೆ 10 km 10 minutes. ಓಕೆನಾ, ಸೊ ಓವರಾಲ್ ನಿಮಗೆ ಡಿಸ್ಟೆನ್ಸ್ ಟೈಮ್ ಹೆಂಗಾಗುತ್ತೆ ಅಂದರೆ 5:20ಗೆ ಸ್ಟಾರ್ಟ್ ಆಗಿದ್ದು. ಬಟ್ ಅವ್ರು ಏನು ಮಾಡ್ತಾರೆ 4 hours 15 minutes. ಓಕೆ, 4 hours 15 minutesವರೆಗೂ ಟ್ರಾವೆಲ್ ಆಗುತ್ತೆ. ಓಕೆ, ಆ್ಯಂಡ್ ದೆನ್ ಮತ್ತೆ ಅಗೇನ್ 10 minutes ಎಕ್ಸ್ಟ್ರಾ ಇದ್ದಿರೋದು ಈ ಡಿಸ್ಟೆನ್ಸ್ ಕವರ್ ಮಾಡಿರ್ತಿಲ್ಲ ಈ 10 minutes. ಓಕೆ, 10 minutes ಓವರಾಲ್ ಎಷ್ಟಾಗುತ್ತೆ 5, 2, 3, 4, 9:45 AM. This is the overall answer 9:45 AM. Fine. The distance between place A and B is 999 km. A car leaves place A at 6 AM and runs at a speed of 55.5 km per hour. The car stops on the way for 1 hour 20 minutes. It reaches B at ಅಂತ ಕೇಳಿದ್ದಾರೆ. ಅಂದರೆ ಒಂದು A ಅನ್ನೋ ಪಾಯಿಂಟ್ ಆ್ಯಂಡ್ B ಅನ್ನೋ ಪಾಯಿಂಟ್ ಇದೆ. ಸೊ ಓವರಾಲ್ ಡಿಸ್ಟೆನ್ಸ್ ಎಷ್ಟಿದೆ 999 km ಇದೆ. ಓಕೆ, 999 km ಇದೆ. ಆ್ಯಂಡ್ ಕಾರ್ ಎ ಲೀವ್ಸ್ 6 AM ಕಾರ್ ಏನಾಗುತ್ತೆ ಅಲ್ಲಿಂದ ಲೀವ್ ಆಗುತ್ತೆ. ಅದ್ರ ಸ್ಪೀಡ್ ಎಷ್ಟಿದೆ 55.5 km per hour. ಓಕೆ, ಅಲ್ಲಿ ನಿಮಗೆ ಅಂದರೆ ಕಾರ್ ಸ್ಟಾಪ್ ಅಂತೀವಿ 1 hour 20 minutes ಅಂತಿದೆ. ಅಂದರೆ ಇದೇನಾಗಿದೆ 1 hour 20 minutesಲ್ಲಿ ಕಾರ್ ಸ್ಟಾಪ್ ಆಗಿದೆ ಅಷ್ಟುವರೆಗೂ. ಫಸ್ಟ್ ಏನು ಮಾಡಿ ನೀವು ನಾರ್ಮಲ್ ಆಗಿ ಟೈಮ್ ಕಂಡು ಹಿಡ್ಕೊಳ್ಳಿ. ಅಂದರೆ ಡಿಸ್ಟೆನ್ಸ್ = ಸ್ಪೀಡ್ ಇಂಟು ಟೈಮ್. ಸೊ ನಿಮಗೆ ಟೈಮ್ = ಡಿಸ್ಟೆನ್ಸ್ ಎಷ್ಟಿದೆ 999 km ಇದೆ. ಓಕೆ, ಡಿವೈಡ್ ಬೈ 55.5 km per hour ಏನಿದೆ ಟೈಮ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ನಿಮಗೆ ಇದನ್ನು ಕ್ಯಾಲ್ಕುಲೇಷನ್ಸ್ ಮಾಡಿದಾಗ ಓವರಾಲ್ ಆಗಿ ನಿಮಗೆ 18 ಬರುತ್ತೆ. ಓಕೆ, ಯು ಕ್ಯಾನ್ ಕ್ಯಾಲ್ಕುಲೇಟ್ ಲೇಟರ್. ನಾವು ಈ 18ನ ಸಿಂಪ್ಲಿಫಿಕೇಷನ್ಸ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಸ್ಪ್ಲಿಟ್ ಟು 12 hours + 6 hours ಅಂತ ಸ್ಪ್ಲಿಟ್ ಮಾಡ್ಬೋದು. ಪ್ಲಸ್ ನಿಮಗೆ 1 hour 20 minutes ಏನಿದೆ ಕಾರ್ ಸ್ಟಾಪ್ ಆಗಿದೆ 1 hour and 20 minutes. ಓಕೆ, ಸೊ ನಿಮಗೆ 6 AM ಇಂದ ಏನಾಗಿದೆ 6 AM ಇಂದ ಕಾರ್ ಸ್ಟಾರ್ಟ್ ಆಗಿದ್ದು. 6 AM ಇಂದ ನೆಕ್ಸ್ಟ್ 12 hours ಇಂದ ಎಷ್ಟಾಗುತ್ತೆ ಇಟ್ ವಿಲ್ ಬಿ ಆಫ್ 6 PM. ಓಕೆ, ಇನ್ ದ ಈವ್ನಿಂಗ್ ಪ್ಲಸ್ 6 hour. ಓಕೆ, 6 hour ಅಂತಂದರೆ ನಿಮಗೆ ಏನಾಗುತ್ತೆ ಇಟ್ ವಿಲ್ ಬಿ ಆಫ್ 6 PM ಇಂದ 6 hour ಅಂದರೆ ಇಟ್ ವಿಲ್ ಬಿ ಆಫ್ 12 AM. 12 AM ಅಂದರೆ ನಿಮಗೆ ನೆಕ್ಸ್ಟು 1 hour ಅಂದರೆ 1 AM. ಓಕೆ, ಅಂಡ್ 20 minutes ಅಂದರೆ 1:20 AM. ಫಸ್ಟ್ ಆಪ್ಷನ್ ಇದೆ ಕರೆಕ್ಟ್ ಒನ್.
19th question, A and B travel the same distance at a speed of 9 km per hour and 10 km per hour respectively. If A takes 66 minutes more than B, the distance traveled by each ಅಂತ ಇದೆ. ಸೊ ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ಸಲ್ಲಿ ಈ ಟೈಪ್ 66 ಮಿನಿಟ್ಸ್ ಮೋರ್ ದೆನ್ ಬಿ, ಓಕೆ, ಗ್ರೇಟರ್ ದೆನ್ ಅಂತ ಹಿಂಗೆ ಕೇಳಿದಾಗ, ಸೊ ಇದು ಆಲ್ವೇಸ್ ರಿಮೆಂಬರ್ ಟೈಮ್ ಡಿಫ್ರೆನ್ಸ್ ಯಾವಾಗಲೂ T1 ಮೈನಸ್ T2 ಇದು ಈಕ್ವಲ್ ಟು ಅಂತ ತಗೋಬೇಕು, ಓಕೆನಾ. T1 ಮೈನಸ್ T2 ನಿಮಗೆ ಎಷ್ಟಿದೆ ಓವರ್ ಡಿಫ್ರೆನ್ಸ್ ಅಂದರೆ 36 ಮಿನಿಟ್ಸ್, ಓಕೆ ಫೈನ್. ಇಲ್ಲಿ ನಿಮ್ಮ ಡಿಸ್ಟೆನ್ಸ್ ಏನಿದೆ, ಬಿಕಾಸ್ ದೇ ಆರ್ ಫ್ರಮ್ ದ ಸೇಮ್ ಡಿಸ್ಟೆನ್ಸಿಂದ ಟ್ರಾವೆಲ್ ಮಾಡ್ತಿರೋದ್ರಿಂದ ಡಿಸ್ಟೆನ್ಸ್ ವಿಲ್ ರಿಮೇನ್ ಸೇಮ್. ಸೊ T1 ಅಂತಂದರೆ ನಿಮಗೆ ಸ್ಪೀಡ್ S1 ಎಷ್ಟಿದೆ 9 ಮೈನಸ್ T2 ಎಷ್ಟಿದೆ ನಿಮಗೆ D ಡಿವೈಡ್ ಬೈ ಓವರಾಲ್ ಆಗಿ 10, ಓಕೆ, ಬಿಕಾಸ್ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್, ಓಕೆ, ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಸೊ ಡಿಸ್ಟೆನ್ಸ್ ನಿಮಗೆ ಫಸ್ಟ್ನೇದು ಎಷ್ಟಿದೆ 9 km per hour, 9 km per hour, ಆ್ಯಂಡ್ ಸೆಕೆಂಡಲ್ಲಿ ನಿಮಗೆ ಡಿಸ್ಟೆನ್ಸ್ ಎಷ್ಟಿದೆ ಸೇಮ್ ಇರುತ್ತೆ, ಬಟ್ ಸ್ಪೀಡ್ ಏನಿದೆ 10 km per hour ಇಂಟು 36. ಇವು 36 ನಿಮಗೆ ಯೂಸಲಿ ಸಿನ್ಸ್ ದೇ ಆರ್ ಇನ್ ಆಪ್ಷನ್ಸ್ ಎಲ್ಲ ಕಿಲೋಮೀಟರ್ ಇರೋದ್ರಿಂದ ವಿ ಹ್ಯಾವ್ ಟು ಕನ್ವರ್ಟ್ ಟು ಅವರಿಗೆ ಅಂದರೆ 60, ಓಕೆ. ಸೊ ನಿಮಗೆ ಇದು ಎಲ್ ಸಿ ಎಮ್ ತೊಗೊಂಡು ಮಾಡಿದಾಗ ನಿಮಗೆ x/90 ಬರುತ್ತೆ, ಓಕೆ, x/90 ಈಸ್ ಈಕ್ವಲ್ ಟು 36/60 ಆಗುತ್ತೆ. ಸೊ ನಿಮಗೆ 6 36 ಆಗುತ್ತೆ, x ಈಸ್ ಈಕ್ವಲ್ ಟು 9 6 54 ಕಿಲೋಮೀಟರ್ ಇದೆ ಕರೆಕ್ಟ್ ಆನ್ಸರ್, ಫೈನ್. 19th question, a car is chasing a truck that is moving at 60 km per hour. The car starts from the same point 15 minutes later at the speed of 90 km per hour. How far will the truck have traveled by the time the car catches up? ಓಕೆ, ಈ ಪ್ರಾಬ್ಲಮ್ನ ನಾವು ಇಂದಿನ ಪ್ರಾಬ್ಲಮ್ಸಲ್ಲಿ ಇದೇ ರೀತಿ ಪ್ರಾಬ್ಲಮ್ ಸೇಮ್ ಟೈಪ್ನ ನಾವು ಸಾಲ್ವ್ ಮಾಡಿದ್ದೀವಿ. ಸೊ ಇದನ್ನು ನೀವು ಸಾಲ್ವ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಆನ್ಸರ್ನ ಮೆನ್ಷನ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಇದ್ರ ರಿಲೇಟೆಡ್ ಎಕ್ಸ್ಪ್ಲನೇಷನ್ಸ್ ಕೂಡ ಕೊಡ್ತೀನಿ, ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ, ಓಕೆನಾ. ಇವತ್ತಿನ ವಿಡಿಯೋದಲ್ಲಿ ನಾವು ಆವ್ರೇಜ್ ಸ್ಪೀಡ್ ಆ್ಯಂಡ್ ಆಲ್ಸೋ ಇವನ್ ರಿಲೇಟಿವ್ ಸ್ಪೀಡ್ ಆ್ಯಂಡ್ ಬೇಸಿಕ್ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ದ ಟೈಮ್ ಆ್ಯಂಡ್ ಸ್ಪೀಡ್ ಎಲ್ಲ ನೋಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ನಾವು ಟ್ರೈನ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೂಡ ನೋಡೋಣ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಅದೇ ರೀತಿ ನಿಮ್ಮ ಫೀಡ್ಬ್ಯಾಕ್ಸ್ ನಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಡ್ಯೂ ಟು ನಾವು ಇಂಪ್ರೂವ್ ಆಗಲಿಕ್ಕೆ. ಸೊ ಏನೇ ಸಜೆಷನ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಹಾಗೆ ರೀತಿ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದಾರೋ ಅವರಿಗೂ ಈ ವಿಡಿಯೋನ ಶೇರ್ ಮಾಡಿ. ತಾವು ಕೂಡ ಸಬ್ಸ್ಕ್ರೈಬ್ ಆಗಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.